ಒಂದು ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಪುಷ್ಪ ಆಗಲಿ, ಪತ್ರ ಆಗಲಿ, ಫಲ ಆಗಲಿ ಯಾವುದು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಅದನ್ನು ಆ ತಪ್ಪನ್ನು ನಾವು ಮಾಡಬಾರ್ದು. ಇಟ್ಕೊಂಡಿದ್ದೀವಿ. ಒಂದು ಗಣಪತಿ, ಇನ್ನೊಂದು ಸೂರ್ಯ, ಮೂರನೇದು ವಿಷ್ಣು, ನಾಲ್ಕನೇದು ಶಿವ, ಐದನೇದು ದೇವಿ, ಆರನೇದು ಸುಬ್ರಹ್ಮಣ್ಯ. ಇವರೇ ಸುಪೀರಿಯರ್ಸ್. ಇವ್ರನ್ನ ಈ ಕಾಡು ಕಡ್ಡಿ ಸಮೇತವಾಗಿ ಪೂಜೆ ಮಾಡಬಾರ್ದು. ಕೆಳಗಡೆ ಈ ಶಾಮಂತಿಗೆ ಹೋಗಿ ಕಡ್ಡಿ ಇರುತ್ತೆ. ರೋಸ್ ಹೂವಕ್ಕೂ ಹಂಗೆ ಎಲೆಗಳನ್ನು ಬಿಡಿಸಿ ಪೂಜೆ ಮಾಡೋದು ಅದು ಮಾಡಬಾರ್ದು. ಈ ಹರಳು, ಎಳ್ಳೆಣ್ಣೆ ಇದನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ನಿತ್ಯ ಪೂಜೆಗಳಿಗೆ ಹರಳೆಣ್ಣೆಯನ್ನು ಯೂಸ್ ಮಾಡಬಾರ್ದು. ಒಂಟಿ ವಸ್ತ್ರವನ್ನು ಕಟ್ಕೊಂಡು ಪೂಜೆ ಮಾಡಬಾರ್ದು. ಅಂತಂದರೆ ಒಂದೇ ವಸ್ತ್ರ, ಒಂದೇ ಬಟ್ಟೆ ಕಟ್ಕೊಂಡು ಪೂಜೆ ಮಾಡೋಂಗೆ ಇಲ್ಲ. ಎಲ್ಲ ಪುಷ್ಪಗಳು ಗಿಡದಿಂದ ನೇರವಾಗಿ ಕಿತ್ಕೊಂಡು ಬಂದೇ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. 25ನೇ ಒಂದು ವಿಚಾರ ಇದು. 25ನೇ ವಿಚಾರ ಇದು ಏನಪ್ಪ ಅಂತಂದರೆ, ಬೇರೆ ದೇವರಿಗೆ ನೈವೇದ್ಯ ಮಾಡಿದ್ದನ್ನು ತೊಗೊಂಬಂದು ಈ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಇವಾಗ ಎಕ್ಸಾಂಪಲ್ಗೆ ಒಂದು ಮನೆಯಲ್ಲಿ ಶ್ರೀನಿವಾಸ ದೇವರೇ ಇದ್ದಾರೆ ಅಂತ ತಿಳ್ಕೊಳ್ಳಿ. ಶ್ರೀನಿವಾಸ ದೇವರಿಗೆ ನೈವೇದ್ಯವನ್ನು ಮಾಡಿದ್ದೀವಿ. ಅದೇ ನೈವೇದ್ಯವನ್ನು ತೊಗೊಂಡೋಗಿ ಅಮ್ಮನವ್ರಿಗೂ ನೈವೇದ್ಯ ಮಾಡೋದು ಅಥವಾ ಈಶ್ವರನಿಗೆ ನೈವೇದ್ಯ ಮಾಡೋದು ಮಾಡೋಂಗಿಲ್ಲ. ಆ ದೇವರಿಗೆ ಯಾವ್ದು ನೈವೇದ್ಯ ಪ್ರಧಾನವಾಗಿರುತ್ತೋ ಆ ಪ್ರಧಾನ ದೇವರಿಗೆ ಆ ನೈವೇದ್ಯವನ್ನೇ ಮಾಡಬೇಕು. ಅದು ಉಚಿಷ್ಟವನ್ನು ತೊಗೊಂಡೋಗಿ ಬೇರೆ ದೇವ್ರಿಗೆ ಮಾಡೋಂಗಿಲ್ಲ. ಅಂದರೆ ಇಲ್ಲಿ ಒಂದು ಪ್ರಸಾದನ ನೈವೇದ್ಯ ಮಾಡಿರ್ತಾರೆ, ಅದನ್ನೇ ತೊಗೊಂಡೋಗಿ ಮತ್ತೆ ಬೇರೆ ದೇವ್ರಿಗೆ ನೈವೇದ್ಯ ಮಾಡೋಂಗಿಲ್ಲ. ಇವಾಗ ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ, ಇವಾಗ ತಿರುಪತಿ ಶ್ರೀನಿವಾಸ ದೇವರಿದ್ದಾರೆ. ಶ್ರೀನಿವಾಸ ದೇವರಿಗೆ ಪಂಚವಿಧವಾಗಿರ್ತಕ್ಕಂಥ ಮೊಸರನ್ನ, ಪುಳಿಯೋಗರೆ, ಚಿತ್ರಾನ್ನನೋ ಮತ್ತು ಶಾಲ್ಯ ಅನ್ನ, ಗುಡ ಅನ್ನ, ಈ ರೀತಿಯಾಗಿ ಪಂಚಭಕ್ಷ್ಯಗಳ ಪ್ರಮಾಣ ನೈವೇದ್ಯ ಮಾಡಿರ್ತಾರೆ. ಆ ನೈವೇದ್ಯವನ್ನು ಪರಿವಾರ ದೇವತೆಗಳಿಗೆ ನೈವೇದ್ಯವಾಗಿ ಮಾಡ್ತಾರೆ. ಅಂತಂದರೆ ದ್ವಾರಪಾಲಕರಿಗಾಗ್ಬೋದು ಅಥವಾ ವಿಶ್ವಕ್ಸೇನನಿಗಾಗ್ಬೋದು, ಆಂಜನೇಯನಿಗೆ, ಗರುಡನಿಗೆ, ದಿಕ್ಪಾಲಕರಿಗೆ, ಅಷ್ಟದಿಕ್ಪಾಲಕರಿಗೆ, ಇವರಿಗೆಲ್ಲ ನೈವೇದ್ಯ ಮಾಡ್ಬೋದು. ಆದರೆ ಅದೇ ಪ್ರಧಾನ ದೇವತೆಗಳಾಗಿರ್ತಾರೆ. ನಾವು ನಮ್ಮ ಈ ಶಾಂಕರ ಸಂಪ್ರದಾಯದಲ್ಲಿ, ಅಂದರೆ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಸಂಪ್ರದಾಯದಲ್ಲಿ ನಮಗೆ ಷಣ್ಮತ ಅನ್ನೋದು ಭಾಳ ಇಂಪಾರ್ಟೆಂಟ್. ಷಣ್ಮತ ಅಂತ ಇಲ್ಲ, ಆದರೆ ನಾವು 6 ದೇವರುಗಳನ್ನು ಅವರೇ ಸುಪೀರಿಯರ್ಸ್ ಪ್ರಧಾನ ಅಂತ ಇಟ್ಕೊಂಡಿದ್ದೀವಿ. ಒಂದು ಗಣಪತಿ, ಇನ್ನೊಂದು ಸೂರ್ಯ, ಮೂರನೇದು ವಿಷ್ಣು, ನಾಲ್ಕನೇದು ಶಿವ, ಐದನೇದು ದೇವಿ, ಆರನೇದು ಸುಬ್ರಹ್ಮಣ್ಯ. ಇವರೇ ಸುಪೀರಿಯರ್ಸ್. ಇವ್ರನ್ನ ಬಿಟ್ಟು ಇನ್ಯಾರೂ ಇಲ್ಲ. ಇವರೇ ಪ್ರಧಾನ. ಯಾಕೆ ಅಂತಂದರೆ ದೇವತೆಗಳಿಗೆ ಯಾರಿಗೂ, ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೆ, ಸುಬ್ರಹ್ಮಣ್ಯನ ಒಂದು ಸಂಚಿಕೆಯಲ್ಲಿ, ದೇವತೆಗಳಿಗೆ ಯಾರಿಗೂ ಮಕ್ಕಳಾಗದೆ ಹೋಗಲಿ ಅಂತೇಳಿ ತಾಯಿ ಪಾರ್ವತೀ ದೇವಿ ಶಾಪವನ್ನು ಕೊಟ್ಟಿರೋದ್ರಿಂದ ದೇವತೆಗಳ ಸಂಖ್ಯೆ ವೃದ್ಧಿ ಆಗಲಿಲ್ಲ. ಅದಷ್ಟೇ ಇದೆ, 33 ಕೋಟಿ ಅಂತಲೇ. ಅದು ಯಾವತ್ತೂ ಇನ್ನು ವೃದ್ಧಿ ಆಗೋದು ಇಲ್ಲ. ಯಾವ ದೇವತೆಗಳಿಗೂ ಮಕ್ಕಳಿಲ್ಲ. ಆ ತಾಯಿ ಪಾರ್ವತೀ ದೇವಿಯ ಶಾಪ ಅದು. ಇವರೇ ಪ್ರಧಾನರು. ಈಶ್ವರನ ತಾಯಿ ಪಾರ್ವತಿ, ಅವರಿಬ್ಬರು ಮಕ್ಕಳು ವಿಷ್ಣು, ಸೂರ್ಯ, ಗಣಪತಿ, ಸುಬ್ರಹ್ಮಣ್ಯ. ಇವರಿಷ್ಟು ಬಿಟ್ಟರೆ ನಮ್ಮ ಅದ್ವೈತ ಸಿದ್ಧಾಂತದ ಪ್ರಕಾರ ಇವರು 6 ಪ್ರಧಾನ. ಅದರಲ್ಲಿ ಈ 6 ಜನರಲ್ಲಿ ಈ ಯಾರಿಗೆ ಪ್ರಧಾನವಾಗಿ ನಾವು ನೈವೇದ್ಯ ಮಾಡಿರ್ತೀವಿ, ಈಶ್ವರನಿಗೆ, ಪಾರ್ವತಿಗೆ ನೈವೇದ್ಯ ಮಾಡಿದ್ದು ಗಣಪತಿ, ಸುಬ್ರಹ್ಮಣ್ಯನಿಗೆ ಮಾಡ್ಬೋದು. ಆದರೆ ಅದನ್ನು ತೊಗೊಂಡೋಗಿ ವಿಷ್ಣುಗಾಗಲಿ ಸೂರ್ಯನಿಗಾಗಲಿ ನೈವೇದ್ಯ ಮಾಡೋದು ಬರೋದಿಲ್ಲ. ತಂದೆ ತಾಯಿ ನೈವೇದ್ಯ ಮಾಡಿದ್ದನ್ನು ಮಕ್ಕಳಿಗೆ ಕೊಡ್ಬೋದು, ಆದರೆ ಬೇರೆಯವ್ರಿಗೆ ಕೊಡೋಕ್ಕೆ ಬರೋದಿಲ್ಲ. ಆ ಎಂಜಲ್ ಬೇರೆಯವ್ರು ತಿನ್ನು ಅಂದರೆ ತಿನ್ನೋಕ್ಕಾಗಲ್ಲ. ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಒಂದು ದೇವ್ರಿಗೆ ಮಾಡಿದ ನೈವೇದ್ಯನ ಬೇರೆ ಅಲ್ಲೇ, ಅಂದರೆ ಬೇರೆ ದೇವ್ರಿಗೆ ಎಲ್ಲ ಸಪ್ರೇಟಾಗಿ ಮಾಡೋಕ್ಕಾಗುತ್ತಾ ಅಂತ ಕೇಳಿದರೆ ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಮಾಡಿರೋದ್ರಲ್ಲಿ 5 ಭಾಗವನ್ನು ತೆಗೆದಿಟ್ಬಿಡಿ. 5 ದೇವರುಗಳಿದ್ದಾರಾ, 4 ದೇವರುಗಳಿದ್ದಾರಾ, ಸಪ್ರೇಟಾಗಿ ಒಂದು ಸಣ್ಣ ಬಟ್ಲಲ್ಲಿ ಇಟ್ಕೊಳ್ಳಿ. ಆಯಾ ದೇವರಿಗೆ ಅದನ್ನು ಮುಂದೆ ಇಟ್ಕೊಂಡು ನೈವೇದ್ಯ ಮಾಡಿ. ಎಲ್ಲರಿಗೂ ತೋರಿಸ್ಬಿಟ್ಟು ಎಲ್ಲ ನೀವು ತೊಗೊಂಡೋಗಿ ಅನ್ನೋ ರೀತಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಆಯಾ ದೇವರಿಗೆ, ಆಯಾ ದೇವತೆಗಳಿಗೆ ಏನು ನೈವೇದ್ಯವನ್ನು ಮಾಡಿರ್ತೀರೋ ಅದು ಒಂದು ದೇವ್ರಿಗೆ ಮಾಡಿದ್ದು. ಇವಾಗ ಶಿವನ ಪರಿವಾರ ಅಂತಂದರೆ ಅದಕ್ಕೆಲ್ಲ ಒಂದೇ ಆಗುತ್ತೆ. ಅದನ್ನು ಬಿಟ್ಟು ನೀವು ವಿಷ್ಣು ಪರಿವಾರಕ್ಕೆ ಶಿವನಿಗೆ ನೈವೇದ್ಯ ಮಾಡಿದ್ದನ್ನು ವಿಷ್ಣು ಕೊಡೋಕ್ಕಾಗಲಿ, ವಿಷ್ಣುಗೆ ನೈವೇದ್ಯ ಮಾಡಿದ್ದನ್ನು ಶಿವನಿಗೆ ನೈವೇದ್ಯ ಮಾಡೋಕ್ಕಾಗಲಿ ಬರೋದಿಲ್ಲ. ಹಾಗಾಗಿ ಆ ನೈವೇದ್ಯದಲ್ಲಿ ನೀವು ಅದನ್ನು ಸಪ್ರೇಟಾಗಿ ಇಟ್ಕೊಂಡು ನೈವೇದ್ಯವನ್ನು ಮಾಡಿ. 2. ಮೂರನೇದು, ನೈವೇದ್ಯ ಮಾಡಬೇಕಾದ್ರೆ ಅಭಿಘಾರ ಅಂತ ಹೇಳಿ ಕರಿತೀವಿ. ಅಂದರೆ ನೀವು ಊಟಕ್ಕೆ ಕೂತಾಗ ಕೊನೆಯಲ್ಲಿ ತುಪ್ಪ ಬರೆಸ್ತಾರೆ. ಅಭಿಘಾರ ಮಾಡದೆ ಯಾವುದೇ ನೈವೇದ್ಯವನ್ನು ತುಪ್ಪ ಹಾಕದೆ ಅನ್ನದ ಮೇಲೆ, ಅಂದರೆ ಅನ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಾರ್ಥಗಳು ಮಾತ್ರ ಹೇಳ್ತಾ ಇದ್ದೀನಿ. ಹಣ್ಣು ಹಂಪಲು ಬೇರೆದಕ್ಕೆ ನಾನು ಹೇಳ್ತಾ ಇಲ್ಲ. ಅನ್ನದಿಂದ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥಗಳನ್ನು, ಬೇಯಿಸಿ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥಗಳು, ಅದರಲ್ಲಿ ಮುಖ್ಯವಾಗಿ ಅನ್ನದಿಂದ ಮಾಡಿರ್ತಕ್ಕಂಥ ಅದಕ್ಕೆ ತುಪ್ಪವನ್ನು ಹಾಕದೆ ಅಭಿಘಾರ ಅಂತ ಕರಿತೀವಿ.
ಅಭಿಗಾರ್ಯವನ್ನು ಮಾಡದೆ ಯಾವುದೇ ನೈವೇದ್ಯ ಮಾಡಿದ್ರೂ ಅದು ಭಗವಂತನಿಗೆ ಸಲ್ಲೋದಿಲ್ಲ. ನಿಮ್ಮ ಊಟಕ್ಕೆ ಕೂತಾಗಲೂ ನೀವು ಗಮನಿಸಿರ್ಬೋದು, ಕೊನೆಯಲ್ಲಿ ಎಲ್ಲರಿಗೂ ತುಪ್ಪವನ್ನು ಹಾಕ್ಕೊಂಡು ಹೋಗ್ತಾರೆ. ಕಾರಣ ತುಪ್ಪ ಹಾಕದೆ ನೈವೇದ್ಯ ಮಾಡಿದ್ರೆ ಅದು ರಾಕ್ಷಸ ಭೋಜನ ಅಂತ ಹೇಳಿ ಕರೀತಾರೆ, ಅದು ಸೇರೋದಿಲ್ಲ ಅಂತ ಹೇಳಿ. ಹಾಗಾಗಿ ತುಪ್ಪವನ್ನು ಹಾಕದೆ ಯಾವುದೇ ಕಾರಣಕ್ಕೂ ನೈವೇದ್ಯವನ್ನು ಮಾಡಬಾರ್ದು. ಇದು ಮುಖ್ಯವಾಗಿ ತಿಳಿದಿರ್ತಕ್ಕಂಥ ವಿಚಾರ. ನೀವು ಪ್ರತಿನಿತ್ಯ ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೂ ಒಂದು ಸ್ಪೂನ್, ಒಂದು ಅರ್ಧ ಸ್ಪೂನ್ ತುಪ್ಪ ಅನ್ನದ ಮೇಲೆ ಹಾಕಿ ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ, ಅದು ಪಾಯಸ ಆಗ್ಬೋದು, ಅನ್ನ ಆಗ್ಬೋದು, ಯಾವುದೇ ಆದ್ರೂ, ಪಕ್ಷಿಗಳಾಗ್ಬೋದು, ಅಂದರೆ ಬೇಯಿಸಿ ಕುದಿಸಿ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥಗಳಾದ್ರೂ ಅದ್ರ ಮೇಲೆ ತುಪ್ಪವನ್ನು ಹಾಕದೆ ನೈವೇದ್ಯವನ್ನು ಮಾಡಬಾರ್ದು. ಇದು ಕಂಪಲ್ಸರಿ. ನಾನು ದೇವಿಗೆ ಮಾತ್ರ ಅಂತ ಹೇಳ್ತಾ ಇಲ್ಲ, ಯಾವುದೇ ದೇವತೆಗೂ ನೈವೇದ್ಯ ಮಾಡಿದ್ರು ಇದು ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ಈ ನೀಲಿ ಬಟ್ಟೆಗಳನ್ನು ಅಂದರೆ ಭಗವಂತನಿಗೆ ಈ ಬ್ಲೂ ಕಲರ್ ಅಂದರೆ ದೇವಿಗೆ ಸೀರೆಗಳನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾವುದೇ ಪುರುಷ ದೇವರಿಗೆ ನೀಲಿ ಬಟ್ಟೆಗಳು, ಕೆಂಪು ಬಟ್ಟೆಗಳನ್ನು ದೇವರಿಗೆ ಸಮರ್ಪಣೆ ಮಾಡಬಾರ್ದು. ಅದು ಮನೆಗಳಲ್ಲಾಗ್ಬೋದು, ದೇವಸ್ಥಾನದಲ್ಲಾಗ್ಬೋದು, ನೀವು ಕೊಡಬೇಕಾದ್ರೆ ಶ್ವೇತ ವಸ್ತ್ರಗಳನ್ನೇ ಕೊಡಬೇಕಾಗತ್ತೆ. ಕಲರ್ ಬಣ್ಣದ ಬಟ್ಟೆಗಳಾಗಲಿ ಅಥವಾ ನೀಲಿ ಬಣ್ಣದ ಬಟ್ಟೆಗಳಾಗಲಿ ದಾನ ಭಗವಂತನಿಗೆ ಕೊಡಬಾರ್ದು ಅಂತ. ಅದರಿಂದ ದಾರಿದ್ರ್ಯವೇ ಬರುತ್ತೆ ಬಿಟ್ಟರೆ ಒಳ್ಳೆಯದಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಮ್ಮನವ್ರಿಗೆ ಸೀರೆ ಕೊಡೋದು ಬಿಟ್ಟು ಪುರುಷ ದೇವರಿಗೆ ಯಾರಿಗೇ ಆದರೂ, ಶಿವನಿಗಾಗ್ಬೋದು, ವಿಷ್ಣುಗಾಗ್ಬೋದು, ಬಿಳಿ ಬಣ್ಣದ ವಸ್ತ್ರಗಳನ್ನು ಮಾತ್ರ ನೀವು ಸಮರ್ಪಣೆ ಮಾಡಬೇಕಾಗುತ್ತೆ. ಅದು ಬಿಟ್ಟು ಈ ನೀಲಿ ಬಣ್ಣನೋ ಕೆಂಪು ಬಣ್ಣನೋ ವಸ್ತ್ರಗಳನ್ನು ಕೊಡಬಾರ್ದು, ದೇವರಿಗೆ ಹಾಕಲೂಬಾರ್ದು ಅಂತ. ಇನ್ನು ಬಟ್ಟೆಗಳನ್ನು ತೊಳೆಯದೆ ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಮುಂದಿಂದು ಅಂತಂದರೆ, ಈ ಬಟ್ಟೆ ದೇವರಿಗೆ ಪ್ರತಿನಿತ್ಯ ತೊಳೆದು ದೇವರಿಗೆ ಹೆಂಗೆ ಅಭಿಷೇಕ ಮಾಡ್ತೀವೋ, ಶುದ್ಧ ಮಾಡ್ತೀವೋ, ನಿನ್ನೆ ಹಾಕಿ ನಿನ್ನೆ ಭಗವಂತನ ತೊಡಿಸಿದ ಬಟ್ಟೆಗಳನ್ನೇ ತಿರುಗಿ ಇವತ್ತು ತೊಡಿಸಿದ್ರೆ ಅದು ತಪ್ಪಾಗತ್ತೆ. ಅದು ನಾವು ಹೆಂಗೆ ಹೊಸ ಬಟ್ಟೆಗಳನ್ನು ಒಗ್ದಿರೋದನ್ನು ಹಾಕ್ಕೊಳ್ತೀವೋ ಭಗವಂತನಿಗೂ ಹಾಗೆ ಸಮರ್ಪಣೆ ಮಾಡಬೇಕಾಗತ್ತೆ. ಇನ್ನೊಂದು, ಭಗವಂತನ ಪೂಜೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಜಪವನ್ನು, ಉಪದೇಶವನ್ನು ನೀವು ತೊಗೊಂಡಿರಲೇಬೇಕಾಗತ್ತೆ. ಅದು ಯಾವುದೋ ಒಂದು ಮೂಲಮಂತ್ರವನ್ನು, ಅದು ಶಿವಪಂಚಾಕ್ಷರಿ ಆಗಲಿ, ನಾರಾಯಣಾಷ್ಟಾಕ್ಷರಿ ಆಗಲಿ, ಅಥವಾ ದೇವಿಗೆ ಸಂಬಂಧಪಟ್ಟ ಹಾಗೆ ಬಾಲನೋ ಅಥವಾ ನವಾಕ್ಷರಿನೋ ಪಂಚದಶಿನೋ ಷೋಡಶಿನೋ ಯಾವುದೇ ಒಂದು ಜಪವನ್ನು ಆ ದೇವಿಗೆ ಸಂಬಂಧಪಟ್ಟಿದ್ದರೆ, ನಾನು ದೇವಿದ ವಿಚಾರವನ್ನು ಹೇಳ್ತಾ ಇರೋದ್ರಿಂದ ದೇವಿದ ಬಗ್ಗೆ ಹೇಳ್ತಾ ಇದ್ದೀನಿ. ವಿಷ್ಣುದಾದರೆ ನಾರಾಯಣಾಷ್ಟಾಕ್ಷರಿನೋ ದ್ವಾದಶಾಕ್ಷರಿನೋ ಅಥವಾ ಶಿವನಿಗಾದರೆ ಶಿವಪಂಚಾಕ್ಷರಿನೋ, ಈ ರೀತಿಯಾಗಿರ್ತಕ್ಕಂಥ ಮಂತ್ರಗಳನ್ನು ಜಪ ಮಾಡದೆ ನೀವು ಪೂಜೆಯನ್ನು ಮಾಡಿದ್ರೆ ಅದು ನಿಷ್ಫಲಂ ಭವೇತ್ ಅಂತ. ಅಂದರೆ ನಿಮಗೆ ಆ ಫಲ ಸಿಗೋದಿಲ್ಲ. ಪ್ರತಿನಿತ್ಯ ನೀವು ಆ ಶಿವಪಂಚಾಕ್ಷರಿ ಆಗಲಿ ಅಥವಾ ನಾರಾಯಣಾಷ್ಟಾಕ್ಷರಿ ಆಗಲಿ ಅಥವಾ ಪಂಚದಶಿ ಆಗಲಿ ಜಪವನ್ನು ಮಾಡೇ ಪೂಜೆ ಮಾಡಬೇಕಾಗತ್ತೆ. ಹಾಗೆ ಮಾಡಿದ್ರೆ ಅದರ ಫಲ ನಿಮಗೆ ಸಿಗೋದಿಲ್ಲ. ಈ ಕಳ್ಳರು ಅಂತ ಹೇಳೋದಕ್ಕಿಂತ ಹೆಂಗೆ ಹೇಳೋದು, ಈ ಕದ್ದು ತೊಗೊಂಬಂದಿರ್ತಾರೆ ಕೆಲವು ಪದಾರ್ಥಗಳನ್ನು, ಅದು ಎಲ್ಲಿಂದನೋ ಕತ್ಕೊಂಬಂದಿರ್ತಾರೆ, ಅದನ್ನು ತಗೊಂಡು ನಿಮ್ಗೆ ಕೊಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದು ನಿಮ್ಗೆ ಗೊತ್ತಿರುತ್ತೆ, ಅದು ಅವ್ರು ಕತ್ಕೊಂಬಂದಿರೋದು, ಅದು ಅವರು ಸಂಪಾದನೆ ಸ್ವಶಕ್ತಿಯಿಂದ ಸಂಪಾದನೆ ಮಾಡಿ ತಂದಿರತಕ್ಕಂಥ ಪದಾರ್ಥಗಳು ಅಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅಂತಹ ಪದಾರ್ಥಗಳನ್ನು ನೀವು ಭಗವಂತನಿಗೆ ಸಮರ್ಪಣೆ ಮಾಡೋಂಗೂ ಇಲ್ಲ, ನೀವು ಸ್ವೀಕಾರ ಮಾಡೋಂಗೂ ಇಲ್ಲ. ನಮ್ಮ ಕೂಡ್ಲಿ ಸ್ವಾಮಿಗಳು ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರ ಇದು. ಒಮ್ಮೆ ಅವ್ರ ಮುಂದೆ ದೊಡ್ಡ ಶ್ರೀಮಂತರು, ಹೆಸರು ಬೇಡ, ಕರ್ನಾಟಕದಲ್ಲಿ ದೊಡ್ಡ ಶ್ರೀಮಂತರವರು, ಒಂದು ಸಾರಿ ಅವ್ರ ಮುಂದೆ ತೊಗೊಂಡೋಗಿ ಒಂದು 1000 ರೂಪಾಯಿ ಬಂಡ್ಲುಗಳು ಆವಾಗಿದ್ದಿತ್ತು, ಈಗ 1000 ರೂಪಾಯಿ ಇಲ್ಲ, 1000 ರೂಪಾಯಿ ಬಂಡ್ಲುಗಳು, ಒಂದಷ್ಟು ಬಂಡ್ಲುಗಳು, ಹಣ್ಣು ಹಂಪಲು ಪಂಚೆ ಎಲ್ಲ ತೊಗೊಂಡೋಗಿ ಕೊಟ್ಟರು. ಸರಿ, ಅವ್ರು ನೋಡಿಬಿಟ್ಟು ನಮ್ಮ ವಾಲ್ಕೇಶ್ವರ ವಾರ್ತೆಗಳು ಅಂದರೆ ನನ್ನ ಗುರುಗಳು, ಸ್ವಗುರುಗಳು, ಅವರು ಇಲ್ಲ ಈಗ, ಅವ್ರ ಜೀವನದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಅವರೇ ಹೇಳಿದ್ದಲ್ಲ, ಬೇರೆಯವ್ರ ಮುಖಾಂತರ ನನಗೆ ತಿಳಿದಿದ್ದು, ಅವ್ರಿಗೆ ಹೇಳಿಲ್ಲ ಅದು. ಆಮೇಲೆ ಒಂದು ದಿವಸ ಅವ್ರ ಬಾಯಲ್ಲೇ ಬಂತದ್ದು ಆ ಮಾತು, ಹಿಂಗೆಲ್ಲ ತೊಗೊಂಬಂದರು, ನಾನೇ ಬೇಡ ಎತ್ಕೊಂಡು ಹೋಗು ಅಂತೇಳಿ ವಾಪಸ್ ಕಳಿಸ್ದೆ ಅಂತೇಳಿ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಅವರು ದೊಡ್ಡ ಮದ್ಯದ ದೊರೆಗಳು, ಮದ್ಯ ಅಂತಂದರೆ ಗೊತ್ತಿದೆಯಲ್ಲ, ಸಾರಾಯಿ ಅಂಗಡಿ ನಡೆಸ್ತಿದ್ದಂಥವರು, ಮದ್ಯದ ದೊರೆಗಳವರು. ಒಂದಷ್ಟು ದುಡ್ಡು ತೊಗೊಂಬಂದಿಟ್ರು. ಅವ್ರು ಒಂದೇ ಮಾತು ಹೇಳಿದ್ರು, ನೋಡಪ್ಪ ಈ ದುಡ್ಡು ಬೇಡ, ನೀನು ಎತ್ಕೊಂಡು ಹೋಗು ಅಂದು. ಅದಕ್ಕೆ ಅವರು ಒಪ್ಪಲೇ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ಇಲ್ಲ ನೀವು ತೊಗೊಳ್ಳೇಬೇಕು ಅಂತೇಳಿ ಭಾಳ ಫೋರ್ಸ್ ಮಾಡಿದ್ರು. ಅವ್ರಿಗೆ ಹೇಳಿದ್ರು ಗುರುಗಳು, ಆದರೆ ಅವ್ರು ಕೇಳಲಿಲ್ಲ. ಅವ್ರು ಒಂದೇ ಮಾತು ಹೇಳಿದ್ರು, ನೋಡಪ್ಪ ಈ ದುಡ್ಡು ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದಲ್ಲ, ಇದು ಎಷ್ಟು ಮನೆಗಳನ್ನು ಹಾಳು ಮಾಡಿ ತಂದಿರತಕ್ಕಂಥ ದುಡ್ಡಿದು.
ನೀನು ಊರಿಗೆಲ್ಲ ಎಂಡ ಕೊಡಿಸಿ ಎಷ್ಟು ಮನೆಗಳು ಅದರಿಂದ ಹಾಳಾಗಿದೆಯೋ ಅವ್ರು ಎಷ್ಟು ಜನ ಬೈಕೊಂಡು ಕೊಟ್ಟಿದ್ದಾರೋ ಆ ದುಡ್ಡನ್ನ ಅದನ್ನು ತಗೊಂಡು ನಿನ್ನ ಪಾಪ ಕಳ್ಕೊಳ್ಳೋಕ್ಕೆ ನನ್ನ ಹತ್ರ ಕೊಡ್ತಾ ಇದ್ದೀಯ. ಹಾಗಾಗಿ ನನಗೆ ಈ ದುಡ್ಡು ಬೇಡ. ಇಲ್ಲ, ಮಠಕ್ಕೆ ಉಪಯೋಗ ಆಗುತ್ತೆ, ಮಠ ಇಂಪ್ರೂವ್ ಮಾಡೋದು ಪರಮೇಶ್ವರ ಇದ್ದಾನೆ, ಚಂದ್ರಮೌಳೇಶ್ವರ ನೋಡ್ಕೊಳ್ತಾನೆ ಅದನ್ನೆಲ್ಲ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಮಠ ನಡೆಸೋದು ಬಿಡಿಸೋದು, ಮಠ ನೋಡ್ಕೊಳ್ಳೋದು ಅವನು ಇಷ್ಟ, ಅರ್ಥ ಆಯ್ತಾ? ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಈ ಹಣನ ತೊಗೊಂಡು ವಾಪಸ್ ಹೋಗು ಅಂತ ಹೇಳಿದ್ರು. ಕಡೆಗೂ ಅವರು ಎಡಗೈಯಲ್ಲಿ ಕೂಡ ಆ ಹಣವನ್ನು ಅವ್ರು ಮುಟ್ಲೇ ಇಲ್ಲ. ಹಣ್ಣು ಹಂಪಲಲ್ಲಿ ಇಟ್ಬಿಟ್ಟು ಹೋಗು ಅಂದರೆ ಅಷ್ಟೇ, ಬಿಟ್ಟರೆ ಹಣ್ಣು ಹಂಪಲು ಇರಲಿ, ಹಣ ತೊಗೊಂಡೋಗ್ಬಿಡುತ್ತೆ. ಕಡೆನೆಲ್ಲ ಆ ದುಡ್ಡನ್ನ ಅವ್ರು ಮುಟ್ಲೇ ಇಲ್ಲ. ಅದು ಸುಮಾರು ಲಕ್ಷಗಳಿತ್ತು, ಎಡಗೈಯಲ್ಲಿ ಕೂಡ ಅವ್ರು ಮುಟ್ಲಿಲ್ಲ. ಅವನಿಗೆ ಇವ್ರ ಕೈಯಿಂದ ಒಂದು 100, 200, 1000, 2000 ಅವರು, ಯಾಕಂದರೆ ಅವ್ರು ಎಣಿಸ್ತಾ ಇರಲಿಲ್ಲ. ಹಿಂಗೆ ತೆಗೆದು ಫಲಮಂತ್ರ ಆಗ್ತೈತೆ, ಹಿಂಗೆ ಕೊಟ್ಬಿಟ್ಟು ಒಳ್ಳೇದಾಗಲಿ ಹೋಗು. ಅವ್ರ ಕೈಯಲ್ಲಿದ್ದೇ ದುಡ್ಡು ಕೊಟ್ಟು ಅವನಿಗೆ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸಿದ್ರೆ ಬಿಟ್ಟರೆ ಅವರು ಆ ಹಣವನ್ನು ಮುಟ್ಲೇ ಇಲ್ಲ ಯಾವುದೇ ಕಾರಣಕ್ಕೂ. ಯಾಕೆ ಹೇಳಿದೆ ಅಂತಂದರೆ, ಅಂಥ ರೀತಿಯಾಗಿರ್ತಕ್ಕಂಥ ಎಲ್ಲೋ ಏನೋ ಯಾರ್ದೋ ತಲೆ ಮೇಲೆ ಕೈ ಇಟ್ಟು ತೊಗೊಂಬಂದಿರೋದನ್ನ ನಿಮಗೆ ಗಿಫ್ಟಾಗಿ ಕೊಟ್ಟು ಅದನ್ನು ನೀವು ತೊಗೊಂಡೋಗಿ ದೇವ್ರಿಗೆ ಇಟ್ಟರೆ ಅದ್ರ ಫಲ ನಿಮಗೆ ಸಿಗೋದಿಲ್ಲ. ಅಥವಾ ನೈವೇದ್ಯದ್ದೇ ಆಗ್ಬೋದು, ಅದು ಸಮರ್ಪಣೆ ಮಾಡೋದು ಹಣ್ಣಾಗ್ಬೋದು, ಹಂಪಲಾಗ್ಬೋದು, ಆಹಾರ ಆಗ್ಬೋದು, ಹೂವು ಆಗ್ಬೋದು, ಅಥವಾ ಬೇರೆ ಯಾವುದೋ ವಸ್ತ್ರಗಳ ಅಥವಾ ಒಡವೆಗಳು ಏನೋ ಆಗ್ಬೋದು. ಅದು ಯಾವುದೂ ನೀವು ಅಂಥವರಿಂದ ಪಡೆದ್ರೆ ಅದು ಭಗವಂತನಿಗೆ ಸಮರ್ಪಣೆ ಮಾಡಬಾರ್ದು, ಅದನ್ನು ಪಡೀಲೇಬಾರ್ದು. ಎರಡನೇದು ಸಮರ್ಪಣೆ ಮಾಡಲೇಬಾರ್ದು, ಅದು ಯಾವುದು ಭಗವಂತನಿಗೆ ಸೇರೋದಿಲ್ಲ. ಇನ್ನೊಂದು, ಈ ಆಹಾರ ವಿಚಾರದಲ್ಲಿ ನಿಷಿದ್ಧವಾಗಿರ್ತಕ್ಕಂಥ ಅನ್ನ ಅಂತ ಹೇಳಿದೆ ನಾನು. ಈ ಕುತ್ಸಾನ್ನ, ಈ ಮೈಲಿಗೆ ಆಗಿರ್ತಕ್ಕಂಥ ಸಂದರ್ಭಗಳಲ್ಲಿ, ಅಂದರೆ ಯಾರೋ ಸದೋಗಿರ್ತಾರೆ, 11 ದಿವಸ ಮೈಲಿಗೆ ಇರುತ್ತೆ, ಅಂಥ ಸಂದರ್ಭಗಳಲ್ಲಿ, ಅಥವಾ ಮಗು ಹುಟ್ಟಿರುತ್ತೆ ಆವಾಗಲೂ 11 ದಿವಸ ಮೈಲಿಗೆ ಇರುತ್ತೆ. ಮನುಷ್ಯ ಹುಟ್ಟಲಿ ಸಾಯಲಿ ಮೊದಲು ಅಶುಭನೇ, ಆಮೇಲೆ ಶುಭ. ಮನುಷ್ಯ ಹುಟ್ಟಿದ್ರು ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಮನುಷ್ಯ ಹುಟ್ಟಿದ್ರೆ ಶುಭ, ಸತ್ತರೆ ಅಶುಭ ಅಂತ. ಮನುಷ್ಯ ಹುಟ್ಟಿದ್ರು 11 ದಿವಸ, ಸತ್ರು 11 ದಿವಸನೇ, ಅರ್ಥ ಆಯ್ತಲ್ಲ? ಮನುಷ್ಯ ಹುಟ್ಟೋದು ಅಶುಭದಿಂದಲೇ, ಸಾಯೋದು ಅಶುಭದಿಂದಲೇ. ಅಶುಭ ಆದಮೇಲೇ ಶುಭ ಬರೋದು ನಮಗೆ ನಮ್ಮ ಜೀವನದಲ್ಲಿ. ಹಾಗಾಗಿ ಮೊದಲು ಬರೋದೇ ಅಶುಭನೇ, ಅದು ಮನುಷ್ಯ ಹುಟ್ಟಲಿ ಸಾಯಲಿ. ಅಂಥ ಸಂದರ್ಭಗಳಲ್ಲೋ ಅಥವಾ ಮನೆಯಲ್ಲಿ ಬಹಿಷ್ಠರಾಗಿರ್ತಕ್ಕಂಥ ಸಂದರ್ಭಗಳಲ್ಲೋ ಅವರು ಮುಟ್ಟಿ ಮಾಡಿರ್ತಕ್ಕಂಥ ಹಣ್ಣುಗಳಾಗಲಿ, ಹಂಪಲುಗಳಾಗಲಿ ಅಥವಾ ನೈವೇದ್ಯವಾಗಲಿ ಭಗವಂತನಿಗೆ ಸಮರ್ಪಣೆಗೆ ಬರೋಲ್ಲ. ಅಲ್ಲ, ಅವ್ರು ಮುಟ್ಟಿ ಕೊಟ್ಟರು ಅದು ಭಗವಂತನಿಗೆ ಬರೋಲ್ಲ. ಅವ್ರು ತಂದ್ಕೊಡೋದು ಬೇರೆ ವಿಚಾರ. ಅಥವಾ ಅವ್ರ ಮನೆಗೆ ಹೋಗಿ ನೀವು ಅದನ್ನ ಎತ್ಕೊಂಡು ಹಣ್ಣು ಹಂಪಲು ಮಾರ್ಕೆಟಿಂದ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದರೆ ಆ ಹಣ್ಣುಗಳಾಗಲಿ, ನೈವೇದ್ಯಗಳಾಗಲಿ, ಅನ್ನಗಳಾಗಲಿ, ಅವರು ಮುಟ್ಟಿದ ಅನ್ನಗಳಾಗಲಿ ಭಗವಂತ ನೈವೇದ್ಯ ಮಾಡೋಂಗಿಲ್ಲ. ಇದನ್ನು ಭಾಳ ಸೂಕ್ಷ್ಮವಾಗಿ ಈ ಸಣ್ಣ ವಿಚಾರಗಳಿವೆಲ್ಲ ನಾವು ಗಮನದಲ್ಲಿಟ್ಟು ಮಾಡತಕ್ಕಂಥ ಸಣ್ಣ ವಿಚಾರಗಳು, ತಪ್ಪುಗಳಿವೆಲ್ಲ. ಮೈಲಿಗೆ ಆಗಿರ್ತಕ್ಕಂಥ ಅದು ಆಹಾರನೇ ಇರ್ಬೋದು, ಆ ಬಟ್ಟೆನ ಏನು ಅಂಟ್ಕೊಂಬಿಡುತ್ತಾ ಒತ್ಕೊಂಬಿಡುತ್ತಾ ಅಂತಂದರೆ, ಈಗ ಸ್ಮಶಾನಕ್ಕೆ ಹೋಗ್ಬಿಟ್ಟು ಬಂದರೆ ಸ್ನಾನ ಮಾಡ್ಕೊಂಡು ಮನೆಗೆ ಬನ್ನಿ, ಹಾಕ್ಕೊಂಡಿರೋ ಬಟ್ಟೆನ ನೆನೆಸ್ಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಳ್ಳಿ ಅಂತಾರೆ. ಯಾಕೆ? ಬುದ್ಧಿ ಹೇಳಿದ್ದಾರೆ ಅವರು. ಸ್ಮಶಾನದಲ್ಲಿ ಕೂತ್ಕೊಂಡು ತಿಂದರೆ ಏನಾಗುತ್ತೆ ಅಂತ ಭಾಳ ವಿಚಾರವಂತರೆಲ್ಲ ಮಾತಾಡ್ತಾರೆ. ಸ್ಮಶಾನದಲ್ಲಿ ಯಾಕೆ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅನ್ನೋದನ್ನು ವಿಚಾರ ತಿಳ್ಕೊಬೇಕು. ಯಾಕೆ ಅಂತಂದರೆ, ಅಲ್ಲಿ ಹೆಣಗಳನ್ನು ಊತಿರ್ತಾರೆ. ಆ ಹೆಣಗಳಲ್ಲಿ ಬ್ಯಾಕ್ಟೀರಿಯಾಗಳು, ನಾನಾ ವಿಧವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗಿರುತ್ತೆ. ಅಂಥ ಬ್ಯಾಕ್ಟೀರಿಯಾಗಳು ಈ ಮನುಷ್ಯ ಸತ್ತ ತಕ್ಷಣ 4 ಗಂಟೆ ನಂತರ ಬ್ಯಾಕ್ಟೀರಿಯಾಗಳೆಲ್ಲ ಆಕ್ಟಿವೇಟ್ ಆಗಿರುತ್ತೆ. ಅಂಥ ಬ್ಯಾಕ್ಟೀರಿಯಾಗಳು ಬಂದು ಆಹಾರದ ಮೇಲೆ ಕೂತ್ಕೊಂಡು ಅದು ನಮ್ಮ ದೇಹದೊಳಗಡೆ ಹೋಗೋ, ಅಥವಾ ನಮ್ಮ ದೇಹದಲ್ಲಿ ಕೂತ್ಕೊಂಡು ಆ ಸೂಕ್ಷ್ಮಾಣುಗಳು ನಮ್ಮ ದೇಹದೊಳಗಡೆ, ಬಾಯೊಳಗಡೆ, ನೋವು ಕಣ್ಣೊಳಗಡೆ ಹೋದರೆ ನಮ್ಮ ದೇಹ ಸ್ಥಿತಿ ಕೆಡುತ್ತೆ, ಆರೋಗ್ಯ ಕೆಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದಾರೆ. ಬಿಟ್ಟರೆ ಏನೋ ಒಂದು ಅಂಟ್ಕೊಂಡ್ಬಿಡುತ್ತೋ ಅಥವಾ ಏನೇನೋ ಅಂಟ್ಕೊಂಡ್ಬಿಡುತ್ತೋ ಅನ್ನೋದಕ್ಕೋಸ್ಕರ ಅಲ್ಲ. ಅದು ತಪ್ಪು ಗ್ರಹಿಕೆ. ಅದು ಆ ವಿಚಾರವನ್ನು ತಿಳ್ಕೋಬೇಕು. ಮೈಲಿಗೆ ಅಂತಂದರೆ ಅದೇನೆ. ಅಲ್ಲಿ ಸ್ಮಶಾನಕ್ಕೆ ಹೋಗ್ಬಿಟ್ಟು ಬಂದಾಗ ಅಲ್ಲಿಂದ ಕೂತ್ಕೊಂಡು ತಿಂದರೆ ಏನಾಗುತ್ತೆ? ಏನೂ ಆಗಲ್ಲ, ನಿಮ್ಮ ಆರೋಗ್ಯ ಕೆಡುತ್ತೆ ಅಷ್ಟೇ, ಇನ್ನೇನೂ ಆಗೋದಿಲ್ಲ. ಅದು ರಾಕ್ಷಸ ಅನ್ನ ಅಂತ ಹೇಳ್ತೀವಿ, ಎಲ್ಲ ಭೂತ ಅನ್ನ, ಪ್ರೇತ ಅನ್ನ ಅಂತ ಕರಿತೀವಿ ಅದಕ್ಕೆ. ಅಲ್ಲಿ ಕೂತ್ಕೊಂಡು ತಿಂದರೆ ಎಲ್ಲಿ ಏನು ತೊಗೊಳ್ಬೇಕೋ ಅದನ್ನೇ ಹೈಜೆನಿಕ್ ಅಂತ ಹೇಳೋದು. ಹೈಜೆನ್ ಅಂದರೆ ಇದೇನೆ, ಶುದ್ಧವಾಗಿರ್ತಕ್ಕಂಥ ಎಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ನಾನು ಬಚ್ಚಿನ ಮನೇಲಿ ಕೂತ್ಕೊಂಡು ಊಟ ಮಾಡ್ತೀನಿ ಅಂತಂದರೆ ಇನ್ನೇನು ಹೇಳೋಕ್ಕಾಗ್ತದೆ? ಹಾಗೆ ಅಲ್ಲಿಂದ ತಂದಿರತಕ್ಕಂಥ ಪದಾರ್ಥಗಳಾಗಲಿ ಅಥವಾ ಅಲ್ಲಿಂದ ತಂದಿರತಕ್ಕಂಥ ಇದನ್ನು ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಂಗಿಲ್ಲ. ಅದು ಮುಟ್ಟಿದ್ದನ್ನು ಕೂಡ ಸಮರ್ಪಣೆ ಮಾಡೋಕ್ಕೆ ಬರೋಲ್ಲ, ಅದನ್ನು ವಿಸರ್ಜನೆ ಮಾಡಲೇಬೇಕಾಗತ್ತೆ. ಇನ್ನೊಂದು, ಬೇರೆ ದೇವರಿಗೆ ಅರ್ಪಣೆ ಮಾಡಿರ್ತೀವಿ. ಇದು ದೇವಸ್ಥಾನಗಳಲ್ಲಿ ಬಹಳ ನಡೆಯುತ್ತೆ. ಇವಾಗ ಇಲ್ಲಿ ಯಾವುದೋ ಒಂದು ಶ್ರೀನಿವಾಸ ದೇವ್ರಿಗೆ ಒಂದು ಹೂವು ಹಾಕಿದ್ದೀವಿ. ಈ ಹೂವು
ಪಕ್ಕದಲ್ಲಿ ಯಾವುದೋ ಒಂದು ದೇವ್ರ ಫೋಟೋ ಹಾಕಿರ್ತೀವಿ, ಇಲ್ಲಿ ಹಾಕಿರ್ತೀವಿ, ಆ ದೇವ್ರ ಫೋಟೋಗಿಲ್ಲ ಅಂತ ಇಲ್ಲಿ ತುಂಡು ಮಾಡಿಬಿಟ್ಟು ಅದನ್ನು ತೆಗೆದು ಅಲ್ಲಿಗೆ ಹಾಕ್ತೀವಿ, ತುಂಡ ಮಾಡಿಬಿಟ್ಟು. ಆ ರೀತಿಯಾಗಿ ಮಾಡಬಾರ್ದು. ಒಂದು ದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಪುಷ್ಪ ಆಗಲಿ, ಪತ್ರ ಆಗಲಿ ಅಥವಾ ಹಣ್ಣುಗಳಾಗಲಿ, ಅದನ್ನು ಇನ್ನೊಂದು ದೇವರಿಗೆ ಇಲ್ಲಿ ಮಾಡಿಬಿಟ್ಟು ಮತ್ತೆ ತೊಗೊಂಡೋಗಿ ಮಾರನೇ ದಿವಸ ಹೂವು ಚೆನ್ನಾಗಿದೆ ಅಲ್ಲಿಗೆ ಹಾಕೋಣ, ಆ ದೇವ್ರ ಫೋಟೋಗೆ ಹಾಕೋಣ ಅಂತ ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕೋದು ಅಥವಾ ಆ ದೇವ್ರಿಗೆ ಹಾಕೋದು, ಆ ಕೆಲಸವನ್ನು ಮಾಡಬಾರ್ದು. ಒಂದು ದೇವ್ರಿಗೆ ಸಮರ್ಪಣೆ ಮಾಡಿದ ಮೇಲೆ ಅದು ಮುಗೀತು, ಅಲ್ಲಿಗೆ ನಿರ್ಮಾಲ್ಯವೇ. ಅದು ನಿಮ್ಮ ಹೆಸರು ಹೇಳಿ ನಿಮಗೆ ಬಟ್ಟೆನೋ ಪುಷ್ಪನೋ ಏನಾದರೂ ಕೊಟ್ಟರು ಅಂತಂದರೆ ಅದು ನಿಮ್ಮದೇ, ಅದು ಬೇರೆಯವ್ರಿಗೆ ಹೋಗೋದಿಲ್ಲ. ನೀವಾಗಿ ಕೊಟ್ರೇ ಅದು ಬೇರೆಯವ್ರಿಗೆ. ಹಾಗೇ ಇದೂ ಒಂದು ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಪುಷ್ಪ ಆಗಲಿ, ಪತ್ರ ಆಗಲಿ, ಫಲ ಆಗಲಿ ಯಾವುದು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಅದನ್ನು ಆ ತಪ್ಪನ್ನು ನಾವು ಮಾಡಬಾರ್ದು. ನಾವು ಮಾಡಬೇಕಾದ್ರೆ ಅದನ್ನೇ ಮಾಡ್ತೀವಿ. ಇಲ್ಲಿ ಕಿತ್ಬಿಟ್ಟು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಈ ದೇವ್ರಿಗೆ ಇಲ್ಲಿ ಹಾಕಿದ್ದೀವಿ, ಇದು ಸರಿ ಹೋಗಲಿಲ್ಲ ಅಂತೇಳಿ ಈ ಫೋಟೋದಿಂದ ತೆಗೆದು ಆ ಫೋಟೋಗೆ ಹಾಕೋದು, ಅಥವಾ ಅಲ್ಲಿ ಆ ದೇವ್ರಿಗೆ ಹಾಕಿರೋ ತೆಗೆದು ಇಲ್ಲಿಗೆ ವಿಗ್ರಹಕ್ಕೆ ಹಾಕೋದು, ಈ ರೀತಿಯಾಗಿರ್ತಕ್ಕಂಥ ತಪ್ಪುಗಳನ್ನು ನಾವು ಮಾಡಬಾರ್ದಾಗತ್ತೆ. ಇದು ಒಂದು ವಿಚಾರ. ಮತ್ತು ಹಿಂದಿನ ದಿವಸ ಇವಾಗ ಏನೂ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗಿ ತೊಗೊಂಬರೋಕ್ಕೂ ಆಗಲ್ಲ. ಹಿಂದಿನ ದಿವಸ ತಂದಿಟ್ಟು ಹೂವನ, ಬಾಡೋಗಿರೋ ಹೂವನ ಇವತ್ತು ಪೂಜೆ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಮಾಡೋ ದಿನ ಹೋಗಿ ತಂದು ಮಾಡೋಕ್ಕಾಗೋದಿಲ್ಲ. ಈಗಿನ ಕಾಲದ ಪರಿಸ್ಥಿತಿಗಳಾಗಿದೆ. ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದೊಂದು ವಾರ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಅದು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ, ಆದರೆ ವಿಧಿ ಇಲ್ಲ. ಆದಷ್ಟು ಅದನ್ನು ನೀವು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು, ಈ ತುಂಡಾಗಿರ್ತಕ್ಕಂಥ ಹೂಗಳನ್ನು ಪೂಜೆ ಮಾಡಬೇಕಾದ್ರೆ ಈ ಎಲೆಗಳನ್ನೆಲ್ಲ ಬಿಡಿಸ್ಬಿಟ್ಟು ಪೂಜೆ ಮಾಡ್ತೀವಿ. ಮಾಡಬಾರ್ದು. ಪುಷ್ಪವನ್ನು ಪೂರ್ಣವಾಗಿ ಪೂಜೆ ಮಾಡಬೇಕು. ಈ ಕಡ್ಡಿ ಸಮೇತವಾಗಿ ಪೂಜೆ ಮಾಡಬಾರ್ದು. ಕೆಳಗಡೆ ಈ ಶಾವಂತಿಗೆ ಹೂವಿಗೆ ಕಡ್ಡಿ ಇರುತ್ತೆ, ಈ ಕಾಡಿರುತ್ತೆ, ಆ ಕಾಡನ್ನು ತೆಗೆದು ಪೂಜೆ ಮಾಡಬೇಕು. ಈ ಶಾವಂತಿಗೆ ಹೂವಿನಲ್ಲಿ ಒಂದೊಂದೇ ಎಲೆ ದಳಗಳನ್ನು ಬಿಡಿಸಿ, ಈ ತಾವರೆ ಹೂಕ್ಕೂ ಹಂಗೆ ಮಾಡ್ತಾರೆ, ಒಂದೊಂದೇ ದಳಗಳನ್ನು ಬಿಡಿಸ್ಬಿಟ್ಟು ಪೂಜೆ ಮಾಡೋದು. ರೋಸಾ ಹೂಕ್ಕೂ ಹಂಗೆ ಎಲೆಗಳನ್ನು ಬಿಡಿಸಿ ಪೂಜೆ ಮಾಡೋದು. ಹಾಗೆ ಮಾಡಬಾರ್ದು. ಹೂವು ಪೂರ್ಣವಾಗಿದೆಯಾ, ಪೂರ್ಣವಾಗಿ ಹಾಗೇ ಪೂಜೆ ಮಾಡಬೇಕೆ ಬಿಟ್ಟರೆ ಈ ತುಂಡಾಗಿರೋದು, ಕಿತ್ತೋಗಿರೋದು, ಆ ಎಲೆಗಳನ್ನು ಒಂದೊಂದೇ ಕಿತ್ತು ಪೂಜೆ ಮಾಡೋದು, ಅದನ್ನು ಮಾಡಬಾರ್ದು. ಪುಷ್ಪವನ್ನು ಪೂರ್ಣ ರೀತಿಯಲ್ಲೇ ಪೂಜೆ ಮಾಡಬೇಕು. ಎಲೆಗಳನ್ನು ಕಿತ್ತಿರೋದಾಗಲಿ ಅಥವಾ ಕಡ್ಡಿ ತುಂಡು ಮಾಡೇ ಪೂಜೆ ಮಾಡಬೇಕು. ಕಡ್ಡಿ ಸಮೇತವಾಗಿ ಪೂಜೆಯನ್ನು ಮಾಡಬಾರ್ದು ದೇವರಿಗೆ. ಅದೇ ದೇವ್ರಿಗೆ ಇಡಲೂಬಾರ್ದ? ಇವಾಗ ಫೋಟೋಗೆ ನಾವು ಇಡ್ತೀವಲ್ಲ, ಅದು ನಿಮ್ಮ ಕನ್ವೀನಿಯಂಟ್ ಸರ್. ಆಗಿನ ಕಾಲದಲ್ಲಿ ಫೋಟೋಗಳು ಇರಲಿಲ್ಲ, ಹಾಗಾಗಿ ಆ ಪ್ರಶ್ನೆ ಬರುತ್ತೆ. ಫೋಟೋಗಳಿಗಿಡೋದಕ್ಕೆ ಅದು ನಿಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಇಡ್ತೀವಿ. ಪೂಜೆಗೆ ನಾನು ಹೇಳ್ತಾ ಇರೋದು, ಪೂಜೆ ಮಾಡಬೇಕಾದ್ರೆ, ಅರ್ಪಣೆ ಮಾಡಬೇಕಾದ್ರೆ ಕಡ್ಡಿ ಸಮೇತವಾಗಿ ಪೂಜೆಯನ್ನು ಮಾಡಬೇಡಿ ಅಂತ. ಮತ್ತು ಎಲೆಗಳನ್ನು ಬಿಡಿಸಿ, ದಳಗಳನ್ನು ಬಿಡಿಸಿ ಪೂಜೆ ಮಾಡಬಾರ್ದು. ಪುಷ್ಪವನ್ನು ಪೂರ್ಣ ಪ್ರಮಾಣದಲ್ಲಿ ಅದು ಹೇಗಿದೆಯೋ ಹಾಗೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಕಡ್ಡಿ ಸಮೇತ ಮಾಡಬಾರ್ದು. ಅಷ್ಟೇ ಇಲ್ಲಿ ಇರ್ತಕ್ಕಂಥ ವಿಚಾರ. ಅಂದರೆ ಅರ್ಚನೆಗೆ ಅಂತಾನೆ ನಾವು ಬಿಡಿ ಒಂದು ಹೂವು ತಗೊಂಬಂದಿರ್ತೀರಲ್ಲ, ಬಿಡಿ ಹೂವು ತಂದಾಗ ಈ ಶಾವಂತಿಗೆ ಹೂವು ತಂದಿರ್ತೀರಾ ಅಥವಾ ಕಮಲದ ಹೂವು ತಂದಿರ್ತೀರಾ, ಅದೇ ಈ ರೋಸಾ ಹೂವು ತಂದಿರ್ತೀರಾ, ಅದರಲ್ಲಿ ಹಿಂದೆ ಕಡ್ಡಿನೂ ಇರುತ್ತೆ, ಕಾಡಿರುತ್ತೆ. ಆ ಕಾಡನ್ನು ಮಾತ್ರ ಮುರಿಬೇಕೇ ಬಿಟ್ಟರೆ ಎಲೆಗಳನ್ನು, ದಳಗಳನ್ನು ಬಿಡಿಸಿ ಪೂಜೆ ಮಾಡಬಾರ್ದು ಅನ್ನತಕ್ಕಂಥದ್ದು ಶಾಸ್ತ್ರ. ಪೂರ್ಣ ಪ್ರಮಾಣದಲ್ಲಿ ಹೂವನ್ನು ಹಾಗೇ ಸಮರ್ಪಣೆ ಮಾಡಬೇಕು ಭಗವಂತನಿಗೆ. ಬಿಟ್ಟರೆ ಆ ಪೂಜೆ ಇನ್ನೂ ಅರ್ಚನೆ 108 ಮಂತ್ರಕ್ಕೆ ಅಂತ ಹೇಳ್ಬಿಟ್ಟು ಒಂದೊಂದೇ ದಳಗಳನ್ನು ಪೂಜೆ ಮಾಡಬಾರ್ದು. ಉದುರೋಗಿರೋ ಹೂವುಗಳನ್ನು ಪೂಜೆ ಮಾಡಬಾರ್ದು ಅಂತ. ಅಂದರೆ ದಳಗಳು ಉದುರಿರ್ತಕ್ಕಂಥ ಹೂವನ್ನು ಸಮರ್ಪಣೆ ಮಾಡಬಾರ್ದು. ಒಂದು ದೇವ್ರಿಗೆ ಹಾಕಿದ ಹೂವನ್ನು ಇನ್ನೊಂದು ದೇವ್ರಿಗೆ ಹಾಕಬಾರ್ದು ಅಂತ. ಇನ್ನು ಮೂರನೇದು ಈ ಕೆಂಪು ಹೂವು ಅಂತ ಬರುತ್ತೆ. ಅಂದರೆ ಈ ದಾಸವಾಳ ಇದೆಲ್ಲ ಶಿವನಿಗೆ ಸಮರ್ಪಣೆ ಮಾಡಲ್ಲ. ಅಂದರೆ ಕಾಳಭೈರವನಿಗೆ ಮಾಡ್ತಾರೆ. ಅಂದರೆ ಕೆಲವೊಂದು ರೀಸನ್ಗೋಸ್ಕರ ಮಾಡ್ತಾರೆ. ಅಂದರೆ ಹೇಳಿದ್ನಲ್ಲ, ಈ ಶತ್ರುಬಾಧೆ ಜಾಸ್ತಿ ಇರ್ತಕ್ಕಂಥವ್ರು ದಾಸವಾಳ ಹೂವನ್ನು ಕಾಳಭೈರವನಿಗೆ ಸಮರ್ಪಣೆ ಮಾಡಿದ್ರೆ ಶತ್ರುಬಾಧೆ ನಿವಾರಣೆ ಆಗುತ್ತೆ ಅಂತ. ಆ ರೀತಿಯಾಗಿ ಈ ಹೇಳಬೇಕು ಅಂತಂದರೆ ಕನಕಾಂಬರದ ಹೂವನ್ನು ಪೂಜೆಗೆ ಬರಲ್ಲ. ಅದು ಅಲಂಕಾರಕ್ಕೋಸ್ಕರ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹಾಕ್ತೀವಿ. ಬಿಟ್ಟರೆ ಕೆಂಪು ಹೂವನ್ನು ಗಣಗಳೇ, ರೋಸು ಎರಡು ಬಿಟ್ಟರೆ ಇನ್ಯಾವ ಹೂವನ್ನು ಪೂಜೆಗೆ ಬರೋದಿಲ್ಲ. ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅದನ್ನು ಪೂಜೆ ಮಾಡಬೇಕೆ ಬಿಟ್ಟರೆ ಎಲ್ಲ ಸಂದರ್ಭಗಳಲ್ಲೂ ಪೂಜೆಗೆ ಬರಲ್ಲ. ಅಂದರೆ ಅದು ಉಗ್ರವನ್ನು ತೋರಿಸುತ್ತೆ ಅಂತ. ಅಂದರೆ ದೇವಿಗೆ ಈ ಅಶೋಕ ಪುಷ್ಪ ಅಂತ ಹೇಳಿ ಕರಿತೀವಿ. ಅಂದರೆ ಮನೆಗಳಲ್ಲಿ ಕಾಂಪೌಂಡ್ಗಳಲ್ಲಿ ಹಾಕಿರ್ತಾರೆ, ಅದರ ಹೆಸರು ನನಗೇನೋ ಗೊತ್ತಿಲ್ಲ, ಅಶೋಕ ಅಂತ ಕರಿತೀವಿ. ಈ ಇಷ್ಟಿಷ್ಟಪ್ಪ ಬಂಚಲ್ಲಿ ಬರುತ್ತೆ, ಫ್ಯಾನ್ ಥರ ಮೂರೇ ಕಡ್ಡಿಗಳಿವೆ, ಮೂರೇ ದಳಗಳಿರುತ್ತೆ, ಇಷ್ಟಿಷ್ಟುದ್ದ ಕಡ್ಡಿಗಳಿರುತ್ತೆ. ಈ ಮನೆ ಕಾಂಪೌಂಡ್ಗಳಲ್ಲೆಲ್ಲ ಹಾಕಿರ್ತಾರೆ. ಅಶೋಕ ಪುಷ್ಪ ಅಂತ ಅದನ್ನು ಕರಿತೀವಿ ನಾವು. ರಿಚ್ಚಿ ಹೂವು ಅಂತ ಕರೀತಾರೆ. ರಿಚ್ಚಿನೋ ಏನೋ ಕರೀತಾರೆ ಅದಕ್ಕೆ. ಈ ತಿರುಪ್ತಿನಲ್ಲೆಲ್ಲ ದೇವರಿಗೆ ಉಪಯೋಗಿಸ್ತಾರೆ. ಅದನ್ನು ನಾವು ಅದೇ ಹೇಳಿದ್ನಲ್ಲ,
ಆ ಅಮಾವಾಸ್ಯೆ ಹುಣ್ಣಿಮೆಗಳ ದಿವಸ ಶ್ರೀಚಕ್ರಾರ್ಚನೆಗೋ ಅಥವಾ ಶತ್ರುಬಾಧೆ ನಿವಾರಣೆಗೋ ದುರ್ಗಾ ಪೂಜೆಗೋ ಇಂಥ ಸಂದರ್ಭಗಳಲ್ಲಿ ಮಾತ್ರ ಆ ಕೆಂಪು ಹೂಗಳನ್ನು ನಾವು ಉಪಯೋಗಿಸ್ತೀವಿ. ಬಿಟ್ಟರೆ ರೋಸಾ ಹೂವುಗಳನ್ನು ಸಾಮಾನ್ಯ ದಿನಗಳಲ್ಲಿ ಕೆಂಪು ಹೂವನ್ನು ಪೂಜೆ ಮಾಡಲ್ಲ. ಮಲ್ಲಿಗೆಯೇನೋ, ಶಾವಂತಿಗೆಯೇನೋ, ಸುಗಂಧರಾಜನೋ, ಈ ಪತ್ರಗಳನ್ನು ಇದು ರೀತಿಯಾಗಿ ಪೂಜೆ ಮಾಡ್ತೀವಿ. ಬಿಟ್ಟರೆ ಅದನ್ನು ಪೂಜೆ ಮಾಡೋದಿಲ್ಲ. ಅದು ಹೇಳಿದ್ನಲ್ಲ, ನಿಮಿತ್ತ ಕಾರಣ ನಿಮಿತ್ತವಾಗಿ ನಮ್ಮ ಸಂಕಲ್ಪ ಏನಾದರೂ ಇದ್ದರೆ ಆ ರೀತಿಯಾಗಿರ್ತಕ್ಕಂಥ ಅಂಥ ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಉಪಯೋಗಿಸ್ತೀವಿ. ಮಿಕ್ಕಿದ ಸಂದರ್ಭಗಳಲ್ಲಿ ಉಪಯೋಗಿಸಲ್ಲ. ಹೂವು ಭೂಮಿನಲ್ಲಿ ಬಿದ್ದಿರುತ್ತೆ. ಯಾಕೆಂತಂದರೆ ಈ ಪಾರಿಜಾತ ಇದೆಲ್ಲ ರಾತ್ರಿ ಹೊತ್ತೇ ಬೀಳತಕ್ಕಂಥದ್ದು. ಅದನ್ನು ನೆಲದ ಮೇಲೆ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಬಿದ್ದಿರ್ತಕ್ಕಂಥ ಹೂಗಳನ್ನು ಮಾತ್ರ ತಂದು ತೊಳೆದು ಭಗವಂತನ ಸಮರ್ಪಣೆ ಮಾಡಬೇಕೆ. ಬಿಟ್ಟರೆ ಎಲ್ಲ ಪುಷ್ಪಗಳು ಗಿಡದಿಂದ ನೇರವಾಗಿ ಕಿತ್ಕೊಂಡು ಬಂದೇ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನೆಲದ ಮೇಲೆ ನಾವು ತುಳಿದಿರತಕ್ಕಂಥ ಜಾಗದಲ್ಲಿ ಬಿದ್ದ ಹೂಗಳನ್ನು ಭಗವಂತನಿಗೆ ಪೂಜೆ ಮಾಡಬಾರ್ದು. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ನೆಲದ ಮೇಲೆ ಹೂವು ಬಿತ್ತು ಅಂದರೆ ಅದನ್ನು ತೆಗೆದು ಸೈಡ್ಗೆ ಇಡಬೇಕೆ. ಬಿಟ್ಟರೆ ಆ ಹೂವನ್ನು ತೆಗೆದು ಮತ್ತೆ ಬುಟ್ಟೀಲಿ ಹಾಕ್ಕೊಂಡು ದೇವ್ರ ಪೂಜೆ ಮಾಡೋಂಗಿಲ್ಲ. ಇನ್ನೂ ಒಂದು ವಿಚಾರ, ದೇವ್ರಿಗೆ ಪೂಜೆ ಮಾಡಿರ್ತೀವಿ, ಆ ಹೂವು ಯಾವುದೋ ಒಂದು 4 ಹೂವು ಕೆಳಗಡೆ ಬಿದ್ದಿರುತ್ತೆ. ಆ ಹೂವುಗಳನ್ನಾಗಲಿ ಅಥವಾ ದೇವರಿಗೆ ಅಭಿಷೇಕ ಮಾಡಿದ ನೀರು ಅಥವಾ ಹಾಲು ಮೊಸರು ಏನೋ ಒಂದು ಅದನ್ನು ತುಳಿಬಾರ್ದು. ಇದು ಭಾಳ ಮುಖ್ಯವಾದಂಥ ವಿಚಾರ. ಈ ದೇವಸ್ಥಾನಗಳಲ್ಲಿ ವಿಧಿ ಇಲ್ಲ. ಭಗವಂತನಿಗೆ ಅಭಿಷೇಕ ಮಾಡಿದ ನೀರು ಹರ್ಕೊಂಬರುತ್ತೆ. ಅದನ್ನು ನಾವು ತುಳಿದೇ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆ ಪಾಪಗಳನ್ನು ನಾವು ನಮ್ಮ ತಲೆ ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದಷ್ಟು ಮನೆಗಳಲ್ಲಿ ಅಭಿಷೇಕ ಮಾಡಿದ ನೀರಾಗಲಿ ಅಥವಾ ದೇವ್ರ ಪೂಜೆ ಮಾಡಿದ ಹೂವು ಆಗಲಿ ಒಂದು ಬಟ್ಟೆನ ತೊಗೊಂಡು ಹಾಕ್ತಾ ಇಡಿ ಒಂದು ಸೈಡ್ಗೆ. ಅದನ್ನು ತುಳಿಬಾರ್ದು. ಅರ್ಚನೆ ಮಾಡಿದ ಹೂವನ್ನು ಯಾವುದೇ ಕಾರಣಕ್ಕೂ ಕಾಲಿಂದ ಆಗಲಿ ತುಳಿಬಾರ್ದು. ಕಾಲಿಗೆ ತಾಕಿಸ್ಲೇಬಾರ್ದು. ಅದು ಪೂಜೆ ಮಾಡೋಕ್ಕಿಂತ ಮುಂಚೆ ಆಗಲಿ, ಮುಂಚೆ ಆದರೆ ವಿಸರ್ಜನೆ ಮಾಡಬೇಕು. ಆಮೇಲೆ ಅದನ್ನು ತುಳಿಲೇಬಾರ್ದು. ತುಳಿದ್ರೆ ಅದು ಪಾಪ ಆಗುತ್ತೆ. ಹಾಗಾಗಿ ಆ ಪಾಪವನ್ನು ನೀವು ತಲೆ ಮೇಲೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ಎಕ್ಕದ ಎಲೆ, ಹರಳೆ ಗಿಡದ ಎಲೆಯಿಂದ ತಂದನ್ನು ಹೂವನ್ನು ಅರ್ಪಣೆ ಮಾಡ್ತಾರೆ. ಅಂದರೆ ಅದು ಕೆಲವೊಂದು ದೇವತೆಗಳಿಗೆ ಮಾತ್ರ ಅರ್ಪಣೆ ಮಾಡ್ತಾರೆ. ಅಂದರೆ ಎಕ್ಕದ ಹೂವು ಗಣಪತಿಗೆ ಮಾತ್ರ ಅರ್ಪಣೆ ಮಾಡ್ತಾರೆ. ಈ ಎಕ್ಕದ ಎಲೆಗಳನ್ನು ಸೂರ್ಯನಿಗೆ ಅರ್ಪಣೆ ಮಾಡ್ತಾರೆ. ಎಕ್ಕದ ಗಿಡದ ಕಡ್ಡಿಗಳನ್ನು ಹೋಮಕ್ಕೆ ಆ ಸಂದರ್ಭಗಳಲ್ಲಿ ಮಾತ್ರ ಉಪಯೋಗಿಸ್ತಾರೆ. ಬಿಟ್ಟರೆ ಅದು ಬೇರೆ ದೇವರುಗಳಿಗೆ ಆ ಎಕ್ಕದ ಹೂವನ್ನು ಪೂಜೆ ಮಾಡೋಂಗಿಲ್ಲ. ಹರಳು ಅಂದರೆ ಈ ಕಲ್ಲಿರ್ತಕ್ಕಂಥದ್ದು ಅಥವಾ ಮುಳ್ಳಿರ್ತಕ್ಕಂಥ ಹೂಗಳನ್ನು, ಕಡ್ಡಿಗಳನ್ನು ಸಮೇತವಾಗಿ ದೇವರಿಗೆ ಸಮರ್ಪಣೆ ಮಾಡೋಂಗಿಲ್ಲ. ಈ ಪೂಜೆ ಮಾಡಬೇಕಾದ್ರೆ ಬೇರೆ ಯಾವುದೋ ವಿಚಾರವನ್ನು ಮಾತಾಡಿಕೊಂಡು, ಏನೇನೋ ಕಥೆಗಳನ್ನು ಮಾತಾಡಿಕೊಂಡು, ಕೆಲಸಕ್ಕೆ ಬಾರದೇ ಇರೋ ವಿಚಾರಗಳನ್ನು ಮಾತಾಡಿಕೊಂಡು ಅಥವಾ ಯಾರನ್ನೋ ಬೈಕೊಂಡು ಈ ದೇವ್ರ ಪೂಜೆಯನ್ನು ಮಾಡೋದಾಗಲಿ ಅಥವಾ ಕ್ಕಿಂತ ಮುಂಚೆ ಪ್ರಿಪ್ರೇಷನ್ಸ್ ಏನು ಮಾಡ್ಕೊಳ್ತೀವಿ ನಾವು ಅದರ ಸಲುವಾಗಿ ಯಾವ ಪೂಜೆ ಮಾಡಬೇಕಾದ್ರೆ ಕೆಲವೊಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಮಾಡ್ಕೊಳ್ಬೇಕಾದ್ರೆ ಯಾರನ್ನೋ ಬೈಕೊಂಡು ಏನೋ ವಿಚಾರಗಳನ್ನು ಮಾತಾಡಿಕೊಂಡು ಕೋಪ ಮಾಡಿಕೊಂಡು ಅಥವಾ ಅದು ಇದು ಮಾಡಿಕೊಂಡು ಆ ಕೆಲಸಗಳನ್ನು ಮಾಡಬಾರ್ದು. ಇದು ಸಣ್ಣ ಸಣ್ಣ ವಿಚಾರಗಳು, ಇದೆಲ್ಲ ದೊಡ್ಡ ವಿಚಾರಗಳಲ್ಲ. ಆದರೆ ಈ ಸಣ್ಣ ಸಣ್ಣ ತಪ್ಪುಗಳೇ ನಮ್ಮನ್ನು ಭಾಳಷ್ಟು ತೊಂದರೆಗಳಿಗೆ ಈಡು ಮಾಡಿಬಿಡುತ್ತೆ. ಈ ವಿಚಾರ ಸಣ್ಣದೇ. ನಾನು ಹೇಳಿದ ವಿಚಾರ ಭಾಳ ಸಣ್ಣ ವಿಚಾರ. ಏನೋ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇರ್ತೀವಿ, ಅವ್ನು ಯಾರನ್ನೋ ಏನೋ ಬಂದ ಏನೋ ಹೇಳ್ದ ಅಂತೇಳಿ ಅವನ ಮೇಲೆ ಬೈಕೊಂಡು ಕೋಪ ಮಾಡಿಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡಿಕೊಂಡು ಅಥವಾ ಇನ್ನೊಬ್ಬರ ಹತ್ರ ಕೆಲಸಕ್ಕೆ ಬಾರದೇ ಇರೋ ವಿಚಾರಗಳನ್ನು ಮಾತಾಡಿಕೊಂಡು ಕ್ಲೀನ್ ಮಾಡೋದು, ಈ ಥರ ಕೆಲಸಗಳನ್ನು ಮಾಡಬಾರ್ದು. ಇದು ಒಂದು ಮುಖ್ಯ ವಿಚಾರ. ಇನ್ನೊಂದು, ಇದು ದೇವರಿಗೆ ಹರಳೆಣ್ಣೆಯಿಂದ ದೀಪವನ್ನು ಬೆಳಗಿಸ್ತಾರೆ. ಹರಳೆಣ್ಣೆಯಲ್ಲಿ ದೀಪವನ್ನು ಬೆಳಗಿಸಬಾರ್ದು. ಅದು ಹೇಳಿದ್ನಲ್ಲ, ಕಾರ್ಯ ನಿಮಿತ್ತ. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲ ಎಣ್ಣೆಗಳನ್ನು ಮಿಕ್ಸ್ ಮಾಡಿ ಮಾಡ್ತಾರೆ. ಅಂದರೆ ಈ 5 ಥರ ಎಣ್ಣೆಗಳು, ಈ ಕಡಲೆಕಾಯಿ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಈ ರೀತಿಯಾಗಿ ಒಂದು 5 ವಿಧವಾಗಿರ್ತಕ್ಕಂಥ ಎಣ್ಣೆಗಳನ್ನು ಮಿಕ್ಸ್ ಮಾಡಿ ದೀಪವನ್ನು ಹಚ್ತಾರಲ್ಲ, ಅದೇ ರೀತಿಯಲ್ಲಿ ಬರೀ ಹರಳೆ ಎಣ್ಣೆಯಿಂದ ದೀಪವನ್ನು ಹಚ್ಚಬಾರ್ದು. ಈ ಎಲ್ಲ ಎಣ್ಣೆಯನ್ನು ಮಿಕ್ಸ್ ಮಾಡ್ತಾರಲ್ಲ, ಇದೆಲ್ಲ ಕೆಲವೊಂದು ಕ್ಷುದ್ರ ಪೂಜೆಗಳಿಗೆ ಉಪಯೋಗಿಸ್ತಕ್ಕಂಥದ್ದು. ಸಾತ್ವಿಕವಾಗಿ ನಮ್ಮ ಮನೆಗಳಲ್ಲಿ ಮಾಡಬೇಕಾದ್ರೆ ನಾವು ಒಂದು ಎಳ್ಳೆಣ್ಣೆನೋ ಅಥವಾ ಕಡಲೆಕಾಯಿ ಎಣ್ಣೆನೋ ಇದನ್ನೇ ಉಪಯೋಗಿಸ್ಬೇಕೇ ಬಿಟ್ಟರೆ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ಬೋದು. ಕಡಲೆಕಾಯಿ ಎಣ್ಣೆ ಇಲ್ಲ ತೆಂಗಿನ ಎಣ್ಣೆ, ಇದರಿಂದ ದೀಪ ಹಚ್ಚಬೇಕೇ ಬಿಟ್ಟರೆ ಈ ಹರಳು, ಎಳ್ಳೆಣ್ಣೆ ಇದನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ನಿತ್ಯ ಪೂಜೆಗಳಿಗೆ ಹರಳೆಣ್ಣೆಯನ್ನು ಯೂಸ್ ಮಾಡಬಾರ್ದು. ಅಂದರೆ ಕೆಲವೊಂದು ನಿಮಿತ್ತ, ಅಂದರೆ ಹೇಳಿದ್ನಲ್ಲ, ಕ್ಷುದ್ರ ಪೂಜೆಗಳನ್ನು ನಾವು ಮಾಡ್ತೀವಿ.
ಈ ಪ್ರತ್ಯಂಗಿರ, ಈ ಬಗಳಾಮುಖಿ, ಚಿನ್ನಮಸ್ತ ಇಂಥ ದೇವತೆಗಳನ್ನು ಪೂಜೆ ಮಾಡಬೇಕಾದ್ರೆ 5 ವಿಧವಾಗಿರ್ತಕ್ಕಂಥ, ಅದು ಇಂಡಿವಿಜುವಲಾಗಿ ಹಾಕೋದಿಲ್ಲ, 5 ಅಥವಾ 8 ವಿಧವಾಗಿರ್ತಕ್ಕಂಥ ಎಣ್ಣೆಗಳನ್ನು ಒಂದರಲ್ಲಿ ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಹಾಕ್ತೇವೆ ಬಿಟ್ಟರೆ ಬರೀ ಹರಳೆಣ್ಣೆಯಿಂದ ದೀಪವನ್ನು ಬೆಳಗಬಾರ್ದು ಅಂತೇಳಿ ಶಾಸ್ತ್ರ ಹೇಳುತ್ತೆ. ಇನ್ನೊಂದು ಪಂಚ ಸಂಸ್ಕಾರಗಳು ಇಲ್ಲದೆ ಪೂಜೆ ಮಾಡೋದು. ಅಂದರೆ ಪಂಚ ಸಂಸ್ಕಾರಗಳು ಅಂದರೆ ಅದೇ ಹೇಳಿದೆ ನಾನು, ಸ್ನಾನ, ಸಂಧ್ಯಾ ವಂದನೆ, ರುದ್ರಾಕ್ಷಮಾಲ, ತ್ರಿಪುಂಡ್ರ ಧಾರಣೆ, ಶುದ್ಧವಾಗಿರ್ತಕ್ಕಂಥ ವಸ್ತ್ರ. ಅದು ನೀವು ಊರ್ಧ್ವ ಪುಂಡ್ರ ಇಟ್ಕೊಳ್ತಿರೋ, ತ್ರಿಪುಂಡ್ರ ಇಟ್ಕೊಳ್ತಿರೋ, ಯಾವ ತುಳಸಿ ಮಾಳೆ ಹಾಕ್ಕೊಳ್ತಿರೋ ಅಥವಾ ರುದ್ರಾಕ್ಷಿ ಹಾಕ್ಕೊಳ್ತಿರೋ, ಅದು ನಿಮ್ಮ ಸಂಪ್ರದಾಯ, ನಿಮ್ಮ ಮತದ ಪ್ರಕಾರ ಏನನ್ನು ಮಾಡ್ಕೊಳ್ತಿರೋ ಅದನ್ನು ಹಾಕ್ಕೊಳ್ಳಿ, ಅದ್ರ ಬಗ್ಗೆ ವಿಚಾರ ಇಲ್ಲ. ಇದು 5 ಭಾಳ ಪಂಚ ಸಂಸ್ಕಾರಗಳು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಸ್ನಾನ, ಶುದ್ಧವಾದ ವಸ್ತ್ರ, ತ್ರಿಪುಂಡ್ರ ಧಾರಣ, ರುದ್ರಾಕ್ಷ ಧಾರಣ, ಸಂಧ್ಯಾವಂದನೆ. ಇದು ಸಂಧ್ಯಾವಂದನೆ ಎಲ್ಲರಿಗೂ ಇಲ್ಲ ಅಂತಂದ್ರೂ ಕೊನೆಯದು ಸಂಧ್ಯಾವಂದನೆ ಯಾರು ಅದು ಕೆಲವೊಂದು ವರ್ಗಕ್ಕೆ ಮಾತ್ರ ಇರೋದರಿಂದ ಅದನ್ನು ಬಿಟ್ಟಾಕಿ ಉಳಿದವರು ಈ 4 ಪರಿಪಾಲನೆ ಮಾಡಲೇಬೇಕು. ಒಂದು ಸ್ನಾನ, ಒಂದು ಶುದ್ಧವಾಗಿರ್ತಕ್ಕಂಥ ವಸ್ತ್ರ, 3ನೇದು ತ್ರಿಪುಂಡ್ರ ಧಾರಣೆ, ಕತ್ತಿಗೆ ಏನಾದರೂ ರುದ್ರಾಕ್ಷಿನೋ ಅಥವಾ ತುಳಸಿ ಮಾಲೆನೋ ಏನಾದರೂ ಒಂದು ಹಾರವನ್ನು ಹಾಕ್ಕೊಂಡೇ ಪೂಜೆ ಮಾಡಬೇಕು, ಹಾಗೆ ಪೂಜೆ ಮಾಡಬಾರ್ದು. ಪೂಜೆ ಮಾಡಬೇಕಾದ್ರೆ ಆಮೇಲೆ ಬೇಕಾದರೆ ತೆಗೆದಿಟ್ಬಿಡಿ, ನೀವು ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಆದರೆ ಪೂಜೆ ಮಾಡಬೇಕಾದ್ರೆ ಹಣೆಗಿಲ್ಲದೆ ಬರೀ ಹಣೆಯಲ್ಲಿ ಪೂಜೆ ಮಾಡಬಾರ್ದು. ಕತ್ತಲ್ಲಿ ರುದ್ರಾಕ್ಷಿನೋ ತುಳಸಿ ಮಾಲೆನೋ ಅಥವಾ ಕಮಲದ ಹೂವಿನ ಮಾಲೆಗಳು ಯಾವುದೋ ಒಂದನ್ನು ಕತ್ತಲ್ಲಿ ಹಾಕ್ಕೊಂಡೇ ಪೂಜೆ ಮಾಡಬೇಕು. ಶುದ್ಧವಾದ ವಸ್ತ್ರಗಳು, ಒಗೆದಿರ್ತಕ್ಕಂಥ ಶುದ್ಧವಾದ ವಸ್ತ್ರಗಳು ಮತ್ತು ಸ್ನಾನ, ಇದು ಇಲ್ಲದೆ ಪಂಚ ಸಂಸ್ಕಾರಗಳಿಲ್ಲದೆ ಪೂಜೆಯನ್ನು ಮಾಡೋಂಗೆ ಇಲ್ಲ. ಇನ್ನೊಂದು ಅದೇ ಹೇಳೋನಲ್ಲ, ತ್ರಿಪುಂಡ್ರವನ್ನು ಇಟ್ಕೊಳ್ಳದೆ ಪೂಜೆ ಮಾಡೋಂಗಿಲ್ಲ. ಮುಖ್ಯವಾಗಿ ಅಂದರೆ ಯಾವುದೇ ಒಂದು ದೇವರು ಅನ್ನೋದೊಂದು ಇದ್ದೇ ಇರುತ್ತೆ ಮನೆಗೆ. ಅವರು ಪೂಜೆ ಮಾಡೋದರಲ್ಲಿ ಪ್ರಧಾನವಾಗಿರ್ತಕ್ಕಂಥ ಒಂದು ದೇವರು ಇದ್ದೇ ಇರುತ್ತೆ. ಅದು ವಿಷ್ಣು ಆಗ್ಬೋದು, ಶಿವ ಆಗ್ಬೋದು, ದೇವಿ ಆಗ್ಬೋದು. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಮನೆ ದೇವರು ಶ್ರೀನಿವಾಸ ಆದ್ರೂ ಪ್ರಧಾನವಾಗಿ ನಾನು ಇಟ್ಕೊಂಡಿರೋದು ದೇವಿ. ನಾನು ಆ ದೇವಿಗೆ ಪ್ರಾಧಾನ್ಯತೆ ಕೊಟ್ಟು ಪೂಜೆಯನ್ನು ಮಾಡಬೇಕೆ ಬಿಟ್ಟರೆ ಉಳಿದ ಪರಿವಾರ ದೇವತೆಗಳಾಗೆ ಪೂಜೆ ಮಾಡಿ ಸಾಮಾನ್ಯವಾಗಿ ಪೂಜೆ ಮಾಡಿ ಮಾಡ್ಬೋದು. ಎಲ್ಲರಿಗೂ ಪ್ರಧಾನತ್ವವನ್ನು ಕೊಡೋಕ್ಕಾಗೋದಿಲ್ಲ. ಇದೊಂಥರ ಹೆಂಗೆ ಅಂತಂದರೆ, ಎಲೆಕ್ಷನ್ ಕಮಿಷನ್ನಲ್ಲಿ 3 ಜನ ಎಲೆಕ್ಷನ್ ಕಮಿಷನ್ಸ್ ಇದ್ದಾರೆ. ಎಲ್ಲರೂ ಸುಪೀರಿಯರ್ಸೇ, ಎಲ್ಲರೂ ಇದೆ, ಎಲ್ಲರಿಗೂ ಈಕ್ವಲ್ ರೈಟ್ಸೇ. ಆದರೆ ಮೈನಾಗಿ ಮಾತ್ರ ಚೀಫ್ ಅಂತ ಹೇಳ್ಬಿಟ್ಟು ಒಬ್ಬನ ಮಾತ್ರ ಸೆಲೆಕ್ಟ್ ಮಾಡಿರ್ತಾರೆ. ಆದರೆ ಈ ಪವರ್ ಮಾತ್ರ 3ಗೆ ಈಕ್ವಲ್ ಅಂತ. ಈ ರೀತಿಯಾಗಿರ್ತಕ್ಕಂಥ ವಿಡಂಬನಾತ್ಮಕವಾಗಿರ್ತಕ್ಕಂಥ ಉಚ್ಚಾಟಗಳು ಇಲ್ಲಿ ನಡೆಯೋದಿಲ್ಲ. ಪ್ರಧಾನವಾಗಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಪ್ರಧಾನವಾಗಿ ಪೂಜೆ ಮಾಡಬೇಕಾಗುತ್ತೆ. ಉಳಿದವ್ರನ್ನ ಪರಿವಾರ ದೇವತೆಗಳಾಗಿ ನೋಡಬೇಕಾಗುತ್ತೆ. ಮತ್ತು ಒಂಟಿ ವಸ್ತ್ರವನ್ನು ಕಟ್ಕೊಂಡು ಪೂಜೆ ಮಾಡಬಾರ್ದು. ಅಂತಂದರೆ ಒಂದೇ ವಸ್ತ್ರ ಭಗವಂತನ ಪೂಜೆ ಮಾಡಬೇಕಾದ್ರೆ, ನಾನು ಹೆಂಗಸರಿಗೆ ಹೇಳ್ತಾ ಇಲ್ಲ, ಗಂಡಸರಿಗೆ ಪಂಚೆ ಮತ್ತು ಶಲ್ಯ. ನೀವು ಭುಜದ ಮೇಲೆ ಹಾಕ್ಕೊಳ್ತಿರೋ, ಕೆಲವರು ಸೊಂಟಕ್ಕೆ ಸುತ್ತಕೊಳ್ತಾರೆ, ಕೆಲವರು ಈ ರೀತಿಯ ನಾನು ಹಾಕ್ಕೊಂಡಿರೋ ರೀತಿಯಲ್ಲಿ ಉತ್ತರೀಯವನ್ನು ಬ್ರಹ್ಮಾಸ್ತ್ರ ಅಂತ ಹೇಳಿ ಕರಿತೇವೆ ಇದಕ್ಕೆ. ಈ ಬ್ರಹ್ಮಾಸ್ತ್ರವನ್ನು ಹಾಕ್ಕೊಂಡಾದರೂ ಪೂಜೆ ಮಾಡ್ಬೋದು. ಇಲ್ಲ ಅಂತಂದರೆ ಸೊಂಟಕ್ಕೆ ಸುತ್ತಕೊಂಡು, ಈ ವೈಷ್ಣವ ಸಂಪ್ರದಾಯದಲ್ಲಿ ಸೊಂಟಕ್ಕೆ ಸುತ್ತಕೊಂಡೇ ಮಾಡಬೇಕು. ಅವ್ರು ನಮ್ಮ ಹಾಗೆ ಬ್ರಹ್ಮಾಸ್ತ್ರ ಹಾಕ್ಕೊಂಡು ಮಾಡೋದಿಲ್ಲ. ಹೇಗಾದರೂ ಸರಿ 2 ವಸ್ತ್ರ ದೇಹದ ಮೇಲೆ ಇರಲೇಬೇಕು. ಒಂಟಿ ವಸ್ತ್ರದಲ್ಲಿ ಪೂಜೆಯನ್ನು ಮಾಡಬಾರ್ದು. ಮುಖ್ಯವಾಗಿ ಇರತಕ್ಕಂಥ ವಿಚಾರ ಇದು. ಒಂಟಿ ವಸ್ತ್ರವನ್ನು ಕಟ್ಕೊಂಡು ಪೂಜೆ ಮಾಡಬಾರ್ದು ಅಂತೇಳಿ. ಇನ್ನೊಂದು ಒದ್ದೆ ಬಟ್ಟೆ ಕಟ್ಕೊಂಡು ದೇವ್ರಿಗೆ ಪೂಜೆ ಮಾಡಬಾರ್ದು. ಈ ಕೆಲವರೆಲ್ಲ ಮಾಡ್ತಾರೆ, ಒದ್ದೆ ಬಟ್ಟೆ ಕಟ್ಕೊಂಡು ಭಗವಂತನಿಗೆ ಪೂಜೆ, ಅದು ತಪ್ಪು. ಒದ್ದೆ ಕಟ್ಕೊಂಡು ಮಾಡ್ತಕ್ಕಂಥ ಕರ್ಮಗಳು ಅದು ಬೇರೆಯೇ ಇದೆ. ಆ ಸಂದರ್ಭಗಳಲ್ಲಿ ಬರೀ ಒದ್ದೆನೇ ಕಟ್ಕೊಂಡು ಮಾಡಬೇಕು. ಈ ಥರ ಒಣಗಿರೋ ಬಟ್ಟೆ ಕಟ್ಕೊಂಡು ಮಾಡೋಂಗಿಲ್ಲ. ಅದರ ಅಪರ ಕರ್ಮಗಳಲ್ಲಿ ಬರುತ್ತವೆಲ್ಲ. ಈ ಶುಭ ಕಾರ್ಯಗಳಾಗಲಿ ಅಥವಾ ಭಗವತ್ ಸೇವೆಯನ್ನು ಮಾಡಬೇಕಾದ್ರೆ ಆಗಲಿ ನೀವು ಒಂಟಿ ವಸ್ತ್ರವನ್ನು ಕಟ್ಕೋಬಾರ್ದು. 2 ಒದ್ದೆ ಬಟ್ಟೆ ಕಟ್ಕೋಬಾರ್ದು. ಒದ್ದೆ ಬಟ್ಟೆಗಳನ್ನು ಒದ್ದೊದ್ದೆ ಕಟ್ಕೊಂಡು ಪೂಜೆ ಮಾಡಬಾರ್ದು. ತಲೆಗೆ ಸ್ನಾನ ಮಾಡದೆ ಪೂಜೆ ಮಾಡಬಾರ್ದು. ಮುಖ್ಯವಾಗಿ ಸ್ನಾನ ತಲೆಯಿಂದನೇ ಆಗಬೇಕು. ಬರೀ ಮೈಗೆ ಮಾತ್ರ ಸ್ನಾನ ಮಾಡಿ ನಾನು ಪೂಜೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಿದ್ರೇ ಅದು ಸ್ನಾನ ಅಂತ. ಬರೀ ಮೈಗೆ ಮಾಡಿದ್ರೆ ಸ್ನಾನ ಆಗಲ್ಲ. ತಲೆಯಿಂದ ನೀರು ಬಿದ್ದಾಗ ಮಾತ್ರ ಅದು ಸ್ನಾನ ಆಗುತ್ತೆ. ನೀವು ಬರೀ ತಲೆಗೆ ಮಾಡ್ತಿರೋ ಅಥವಾ ಎಣ್ಣೆ ಇಟ್ಕೊಂಡು ಮಾಡ್ತಿರೋ ಅದು ನಿಮ್ಗೆ ಸೇರಿದ್ದು. ಈ ತಲೆ ಸ್ನಾನವನ್ನು ಮಾಡೇ ಭಗವಂತನ ಸೇವೆ ಮಾಡಬೇಕು. ತಲೆಯಿಂದ ಕಾಲವರೆಗೂ, ಮುಂಡದಿಂದ ಅಂಗುಷ್ಟದವರೆಗೂ ನೀವು ಸ್ನಾನ ಮಾಡೇ ಮಾಡಬೇಕಾಗುತ್ತೆ. ಇದು ಮುಖ್ಯವಾಗಿ. ಒದ್ದೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡೋಂಗೇ ಇಲ್ಲ. ಅದು ಶಾಸ್ತ್ರಕ್ಕೆ ವಿರುದ್ಧ. ಅದನ್ನು ಮಾಡಲೇಬಾರ್ದು.
ಒದ್ದೆ ಬಟ್ಕೊಂಡು ಮಾಡೋವಂಥ ಕರ್ಮಗಳು ಬೇರೆಯೇ ಇದೆ. ಆ ಸಂದರ್ಭಗಳಲ್ಲಿ ಮಾತ್ರ ಒದ್ದೆ ಬಟ್ಟೆ ಕಟ್ಕೊಂಡು ಮಾಡಬೇಕಾಗತ್ತೆ. ಇನ್ನು ಈ ಕಚ್ಚೆ ಹಾಕ್ಕೊಂಡು ಪಂಚೆ ಕಟ್ಕೊಂಡು ಪೂಜೆ ಮಾಡ್ತಾರೆ. ಕೆಲವರು ದಟ್ಟಿ ಸುತ್ಕೊಂಡು ಮಾಡ್ತಾರೆ. ಬ್ರಹ್ಮಚಾರಿಗಳಿಗೆ ಮಾತ್ರವೇ ದಟ್ಟಿ ಸುತ್ಕೊಂಡು ಮಾಡ್ತಕ್ಕಂಥ ಅಧಿಕಾರ ಇರೋದು. ಅಂದರೆ ಸುಮ್ಮನೆ ಹಿಂಗೆ ಸುತ್ಕೊಳ್ಳೋದು, ಲಿಂಗಿ ಸುತ್ಕೊಂಡಂಗೆ ಆ ರೀತಿ ಸುತ್ಕೊಂಡು ಮಾಡೋದು ಬ್ರಹ್ಮಚಾರಿಗಳು ಮಾತ್ರ. ಗೃಹಸ್ಥರಾದವರು ಕಚ್ಚೆ ಹಾಕಿ ಪಂಚೆ ಕಟ್ಕೊಂಡೇ ಪೂಜೆ ಮಾಡಬೇಕು. ಅದು ನಿಮ್ಗೆ ಬರಲಿಲ್ಲ ಅಂದರೆ ಕಲ್ತ್ಕೊಂಡಾದರೂ ನೀವು ಪ್ರತಿನಿತ್ಯ ಗಂಡಸರು ಪೂಜೆಯನ್ನು ಮಾಡಿ, ಹೆಂಗಸರು ಕಚ್ಚೆ ಹಾಕ್ಕೊಂಡೇ ಪೂಜೆ ಮಾಡಬೇಕು. ಹೆಂಗಸರಿಗೂ ಕಚ್ಚೆ ಇದೆ, ಗಂಡಸರಿಗೂ ಕಚ್ಚೆ ಇದೆ. ಪೂಜೆ ಮಾಡಬೇಕಾದ್ರೆ ಆಗಲಿ, ಭಗವಂತನಿಗೆ ನೈವೇದ್ಯ ಮಾಡಬೇಕಾದ್ರೆ ಆಗಲಿ ನೀವು ಕಚ್ಚೆ ಹಾಕಿ ಪೂಜೆ ಮಾಡಬೇಕು. ಗೃಹಸ್ಥರಿಗೆ, ಮುಖ್ಯವಾಗಿ ಗೃಹಸ್ಥರಿಗೆ ಹೇಳ್ತಾ ಇದ್ದೀನಿ. ಅವನು ಕಚ್ಚೆ ಹಾಕಿದ್ದಾನೆ ಅಂತಂದರೆ ಅವನು ಗೃಹಸ್ಥ ಅಂತ. ಕಚ್ಚೆ ಹಾಕಿಲ್ಲ ಅಂದರೆ ಅವನು ಮದುವೆ ಆಗಿಲ್ಲ, ಬ್ರಹ್ಮಚಾರಿ ಅಂತಲೇ ಅರ್ಥ. ಬ್ರಹ್ಮಚಾರಿ ಮಾಡಬೇಕಾಗಿರೋ ಕೆಲಸವನ್ನು ಗೃಹಸ್ಥ ಮಾಡೋಂಗಿಲ್ಲ, ಗೃಹಸ್ಥ ಮಾಡೋದನ್ನು ಬ್ರಹ್ಮಚಾರಿ ಮಾಡೋಂಗಿಲ್ಲ. ಇಲ್ಲಿ ಕಚ್ಚೆ ಹಾಕಿದ್ದಾನೆ ಅಂದರೆ ಅವನು ಮದುವೆ ಆಗಿದೆ ಅಂತಲೇ ಲೆಕ್ಕ. ಒಂದು. ಎರಡನೇದು, ಈ ಉತ್ರಿಯನ್ನು ಈಗ ಹಾಕ್ಕೊಳ್ತೀವಲ್ಲ, ಈ ಉತ್ರಿಯ ಬಲಗೈ ಕೆಳಗಡೆ ಬಂದು ಎಡಗೈ ಎಡಭುಜದ ಮೇಲೆ ಬರಬೇಕು. ಹೀಗೆ ಇದನ್ನು ಹೀಗೆ ಹಾಕ್ಕೊಂಡು ಪೂಜೆ ಮಾಡಬೇಕು. ಅಂದರೆ ಜನಿವಾರವನ್ನು ನಾವು ಹೇಗೆ ಹಾಕ್ಕೊಳ್ತೀವೋ ಅದೇ ರೀತಿಯಲ್ಲಿ ಈ ಉತ್ರಿಯವನ್ನು ನಾವು ಎಡಭುಜದ ಮೇಲೆ ಬರೋ ರೀತಿಯಲ್ಲಿ, ಬಲಗೈ ಕೆಳಗಡೆ ಎಡಭುಜದ ಮೇಲೆ ಬರೋ ರೀತಿಯಲ್ಲೇ ಹಾಕ್ಕೋಬೇಕು. ಈ ಉಲ್ಟಾ ಹಾಕ್ಕೋಬಾರ್ದು. ಕೆಲವರು ಹಾಕ್ಕೊಳ್ತಾರೆ, ಭಾಳಷ್ಟು ಜನರು ಹಾಕ್ಕೊಳ್ತಾರೆ. ಹಾಗೆ ಈ ಬಲಭುಜದ ಮೇಲೆ ಉತ್ರಿಯವನ್ನು ಬಂದು ಎಡಭುಜದ ಕೆಳಗಡೆಯಿಂದ ಬಲಭುಜದ ಮೇಲೆ ಹಾಕ್ಕೊಂಡೆ ಹೆಂಡತಿ ಇಲ್ಲ ಅಂತ. ಹೆಂಡತಿ ಇಲ್ಲದ ವಿದುರರು ಅಂತ ಯಾರಿರ್ತಾರೆ ಅಂಥವರು ಈ ರೀತಿಯಾಗಿರ್ತಕ್ಕಂಥ ಈ ಬಲಭುಜದ ಮೇಲೆ ಹಾಕ್ಕೊಂಡಿದ್ದಾನೆ ಅಂದರೆ ಅವನಿಗೆ ಹೆಂಡತಿ ಇಲ್ಲ, ಹೆಂಡತಿ ಸತ್ತೋಗಿದ್ದಾರೆ, ಅವರು ವಿದುರ ಅಂತ ಹೇಳಿ ಅರ್ಥ. ಹಾಗಾಗಿ ನೀವು ಈ ವಸ್ತ್ರಗಳನ್ನು ಉಡಬೇಕಾದ್ರೆ ಈ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನೀವು ಮಾಡಬೇಕಾಗತ್ತೆ. ಹೆಂಗೆ ಅಂದರೆ ಹಂಗೆ ಹಾಕ್ಕೊಳ್ಳೋದಲ್ಲ. ಬಲಭುಜದ ಮೇಲೆ ಹಾಕ್ಕೊಂಡ್ರೆ ಹೆಂಡತಿ ಇಲ್ಲ ಅಂತ, ಅವ್ನಿಗೆ ಹೆಂಡತಿ ಸತ್ತೋಗಿದ್ದಾಳೆ, ಆಗ ಮಾತ್ರ ಅವ್ನು ಬಲಭುಜದ ಮೇಲೆ ವಸ್ತ್ರ ಹಾಕೋಬೇಕು. ಅದರಿಂದ ಬೇರೆಯವ್ರಿಗೆ ತಿಳಿಯುತ್ತೆ. ಇವಾಗ ಯಾರಿಗಾದರೂ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಇವಾಗ ಆಗಿನ ಕಾಲದಲ್ಲಿ ಗಂಡ ಸತ್ತೋದ್ರೆ ಹೆಂಗಸರು ಬಿಳಿ ಸೀರೆ ಉಟ್ಕೊಂಡು ತಲೆ ಬೋಡಿಸ್ಕೊಂಡು ಇದು ಮಾಡೋರು. ಯಾಕೆ ಅಂತಂದರೆ ಅವ್ರ ಸಿಂಬಲ್ ಅದು, ಅವ್ರಿಗೆ ಆ ಅಮ್ಮನಿಗೆ ಗಂಡ ಇಲ್ಲ ಅಂತ. ಹಾಗೆ ಹೆಂಡತಿ ಸತ್ತೋದ್ರೂ ಹೆಂಡತಿ ಇಲ್ಲದವನು ಈ ರೀತಿಯಾಗಿ ಬಲಭುಜದ ಮೇಲೆ ಆ ವಸ್ತ್ರ ಬರೋ ರೀತಿಯಲ್ಲಿ ಅವನು ಹಾಕ್ಕೊಂಡ ಅಂತಂದರೆ ಅವನಿಗೆ ಹೆಂಡತಿ ಇಲ್ಲ ಅಂತ. ಹಾಗಾಗಿ ಆ ಉಲ್ಟಾ ಹಾಕ್ಕೊಳ್ಳೋಕೆ ಹೋಗ್ಬಿಡಿ ಯಾರೂ. ಯಾವಾಗಲೂ ಅಷ್ಟೇ ಈ ರೀತಿಯಾಗಿ ಶಲ್ಯೆಯನ್ನು ನಾವು ಹಾಕ್ಕೊಂಡ್ರೆ ಎಡಭುಜದ ಮೇಲೇ ಹಾಕ್ಕೋಬೇಕು. ಬಲಭುಜದ ಮೇಲೆ ಈ ರೀತಿ ಟವಲ್ನ ಕೂಡ ನಾವು ಹಾಕ್ಕೊಳ್ಳೋಂಗಿಲ್ಲ. ಈ ರೀತಿಯಾಗಿ ಹಾಕ್ಕೊಂಡ್ರೆ ಅದಕ್ಕೆ ಅರ್ಥವೇ ಬೇರೆ ಆಗುತ್ತೆ. ಇದನ್ನು ಈ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಇನ್ನೊಂದು, ಈ ಪೂಜೆಯನ್ನು ಮಾಡಬೇಕಾದ್ರೆ ಈ ಅನಾಗರಿಕರು, ಅಸಂಸ್ಕೃತರು, ನಾಸ್ತಿಕರು ಇಂಥವ್ರ ಸಹವಾಸಗಳನ್ನು ಬಿಟ್ಬಿಡ್ಬೇಕು. ಅವ್ನ ದೇವರಿಲ್ಲ, ಅವ್ನಿಗೇನು ಪೂಜೆ ಮಾಡೋದು, ಅವ್ನಿಗೇನು ಪೂಜೆ ಮಾಡಿ ಅವ್ನಿಗೇನು ಬಂದುಬಿಟ್ಟಿದೆ, ಇಂಥವ್ರ ಸಹವಾಸಗಳನ್ನು ಬಿಟ್ಬಿಡ್ಬೇಕು. ಅವ್ನ ಕರ್ಮ ಅವ್ನು ಬಂದೇ ಬರ್ತಾನೆ, ಇವತ್ತಲ್ಲ ನಾಳೆ ಅವ್ನ ದಾರಿಗೆ ಬಂದೇ ಬರ್ತಾನೆ. ಯಾಕಂದರೆ ನನ್ನ ಜೊತೆಯಲ್ಲೂ ನಾನು ಓದ್ತಾ ಇರಬೇಕಾದ್ರೆ ನನಗೆ ಭಾಳ ಜನ ಇದ್ದರು ಇಂಥವರೆಲ್ಲ. ಹೆಚ್ಚು ಕಡಿಮೆ ಮೆಜಾರಿಟಿ ಅವರೇ ಇದ್ದರು. ನೀನೇನು ಮಾಡಿಬಿಟ್ಟಿದ್ಯಾ, ನಿಮ್ಮ ದೇವ್ರು ಏನು ಮಾಡಿದ್ದಾನೆ, ನಿಮ್ಮ ದೇವ್ರಿಗೆ ಇಷ್ಟು ಪೂಜೆ ಮಾಡ್ತಾ ಇದ್ದೀವಿ, ಏನು ಮಾಡಿದೆ. ಇವತ್ತು ಅವರೆಲ್ಲ ಪ್ರತಿನಿತ್ಯ ಅವರ ಆಫೀಸ್ಗಳಲ್ಲಾಗಲಿ ಅಥವಾ ಅವರ ಅಂಗಡಿಗಳಲ್ಲಾಗಲಿ ಸುಮಾರು ಜನ ಬಿಸ್ನೆಸ್ಸು ಮಾಡ್ತಾರೆ. ಅಂಥವರು ಮನೆಗಳಲ್ಲಿ ದೇವ್ರುಗಳಲ್ಲಿ ವಿಗ್ರಹಗಳು ತೊಗೊಂಡು ಇಟ್ಕೊಂಡು ಹೂವು ಹಾಕಿ ಪ್ರತಿನಿತ್ಯ ದೀಪ ಹಚ್ಚಿ ಪೂಜೆ ಮಾಡಿ ಅಂಗಡಿನಲ್ಲೂ ಮಾಡ್ತಾರೆ, ಮನೆಯಲ್ಲೂ ಮಾಡ್ತಾರೆ. ಇವತ್ತು ಆ ಲೆವೆಲ್ಗೆ ಇಳಿದುಬಿಟ್ಟವ್ರೆ. ಯಾಕೆ ಅಂತಂದರೆ ಅಂಥ ನಾಸ್ತಿಕರನ್ನು ಸಹವಾಸವನ್ನು ನೀವು ಆದಷ್ಟು ಅವ್ರು ಕೇಳಿಲ್ವ ಬಿಟ್ಟಾಕಿ. ಅಂಥವ್ರು ನಾಸ್ತಿಕರ ಜೊತೆ ನೀವು ಸಹವಾಸವನ್ನು ಬಿಟ್ಬಿಡಿ. ಅಂಥವ್ರ ಜೊತೆ ನೀವು ಮಾಡಿಕೊಂಡು ಪೂಜೆ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಅವ್ರನ್ನ ಹೇಳೋದು ಹೇಳಿ ಅಷ್ಟೇ. ಅಂಥವ್ರು ಬಂದು ಪೂಜೆಗೆ ಅಂಥವ್ರು ನಿಂತಾಗ ಅಂಥವ್ರಿಗೆ ಮಂಗಳಾರತಿ ಕೊಡೋದು ಅದೆಲ್ಲ ಸರಿ ಹೋಗೋದಿಲ್ಲ. ಅವ್ನು ಶೂ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಮಂಗಳಾರತಿ ತೊಗೊಳ್ಳೋದು ಅಂಥವ್ರು ಕೊಡಲೇ ಹೋಗ್ಬಿಡಿ. ಶೂ ಹಾಕ್ಕೊಂಡು ಬಿಚ್ಚಿ ಆ ಭಗವಂತನ ಪ್ರಸಾದಕ್ಕೆ ಮರ್ಯಾದೆ ಕೊಡದೇ ಇರತಕ್ಕಂಥವ್ರಿಗೆ ಮಂಗಳಾರತಿ, ತೀರ್ಥ, ಪ್ರಸಾದ ಯಾವುದನ್ನು ಕೊಡಲಿಕ್ಕೆ ಹೋಗಬೇಡಿ. ಶ್ರದ್ಧಾಭಕ್ತಿಯಿಂದ ಆ ಸಾನ್ನಿಧ್ಯಕ್ಕೆ, ಅಲ್ಲಿ ಬಂದ ಸ್ಥಳಕ್ಕೆ, ಅಲ್ಲಿರ್ತಕ್ಕಂಥ ಭಗವಂತನಿಗೆ, ಆ ದೇವಿಗೆ ಅವನು ಮರ್ಯಾದೆಯನ್ನು ಕೊಟ್ಟು ನಡ್ಕೊಂಡ ಅಂದಾಗ ಮಾತ್ರ ಅವನಿಗೆ ನೀವು ಮರ್ಯಾದೆ ಕೊಡಿ. ಇಲ್ಲಾಂದರೆ ಕೊಡಲಿಕ್ಕೆ ಹೋಗಬೇಡಿ.
ಅವನ ಪಾಠಕ್ಕೆ ಅವ್ನು ಬರಲಿ, ಅವನಿಗೆ ವಿಚಾರ ಆಯಿತು ಹೊರಗಡೆ ಕೊಂಡ್ರೆ ಮಾತಾಡಿಸಿ ಕಳಿಸಿ. ಅಷ್ಟೇ ಬಿಟ್ಟರೆ ಅವನಿಗೆ ಮಂಗಳಾರತಿ ಕೊಡೋದಾಗಲಿ, ತೀರ್ಥ ಕೊಡೋದಾಗಲಿ, ಪ್ರಸಾದ ಕೊಡೋದಾಗಲಿ, ಅಥವಾ ದೇವಿ ಬಗ್ಗೆ ಆ ವಿಚಾರವನ್ನು ಹೇಳೋದಾಗಲಿ ಅಂಥ ನಾಸ್ತಿಕರಿಗೆ ಎಷ್ಟು ಹೇಳಿದ್ರೂ ಅವ್ರಿಗೆ ತಲೆಗೆ ಹತ್ತೋದು ಇಲ್ಲ. ಅವರೊಂಥರ ರಾಕ್ಷಸರು ಇದ್ದಂಗೆ. ಅದು ರಾಕ್ಷಸರಾದರೂ ಪರವಾಗಿಲ್ಲ, ಭಗವಂತನ ನಂಬ್ತಾರೆ. ಆಗ ಯಾಕೆಂದರೆ ಅವ್ರಿಗೆ ವರಗಳನ್ನು ಪಡ್ಕೊಂಬರ್ಬೇಕು ಅನ್ನೋದೊಂದು ಇದಿರುತ್ತೆ. ಆದರೆ ಇವರು ಇಂಥ ನಾಸ್ತಿಕರು, ಚಂಡಾಲರಿಗೆ ಏನು ಚಾರ್ವಾಕರಿಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ. ಇವ್ರನ್ನ ಚಾರ್ವಾಕರು ಅಂತ ಕರಿತೀವಿ ನಾವು. ಈ ಚಾರ್ವಾಕರು ಆ ಕಾಲದಲ್ಲೂ ಇದ್ದರು, ಆಗಲೂ ಇದ್ದರು, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಇದೊಂಥರ ಹೋಗುವಂಥ ಸಂಸ್ಕೃತಿ ಅಲ್ಲ ಅದು. ಈ ಚಾರ್ವಾಕರ ಸಂಸ್ಕೃತಿನೇ ಅಷ್ಟೇ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಒಂದು ಮಾತಿದೆ. ಅಂಥ ಜನ ಇರೋಷ್ಟವರೆಗೂ ಮಜಾ ಮಾಡು, ಏನಾದರೂ ಆಗುತ್ತೆ, ಆಮೇಲೆ ಅವನೇನು ಬಂದು ಕೇಳ್ತಾನ ನಿನ್ನ ದುಡ್ಡು ಕೊಡುವಂಥ, ಸಾಲ ಕೊಡುವಂಥ, ಇರೋವರೆಗೂ ಮಜಾ ಮಾಡಿಬಿಟ್ಟು ಹೋಗ್ತಾ ಇರೋ ಅನ್ನೋ ರೀತಿಯಲ್ಲಿ ಬಾಳ್ತಕ್ಕಂಥ ಜನ. ಅಂಥವ್ರಿಗೆ ಈ ದೇವರ ದಿಂಡ್ರು, ಪ್ರಸಾದ, ಧರ್ಮ, ಕರ್ಮ ಇದ್ರ ಬಗ್ಗೆ ಅವರಿಗೆ ಅರಿವೂ ಇರೋದಿಲ್ಲ. ಹೇಳಿದ್ರೆ ವಿತಂಡವಾದವನ್ನು ಮಾಡ್ತಾರೆ. ಅವರಿಗೆ ಅದು ಜ್ಞಾನವೇ ಇರೋದಿಲ್ಲ. ಹಾಗಾಗಿ ಅಂಥವ್ರಿಗೆ ತೀರ್ಥ ಪ್ರಸಾದಾದಿಗಳನ್ನು ಕೊಡೋದಾಗಲಿ, ಅಂಥವ್ರ ಜೊತೆ ಮಾತುಕತೆ ಆಗಲಿ ಇಟ್ಕೊಳ್ಳೇಬೇಡಿ. ಅಂಥವ್ರನ್ನ ದೂರನೇ ಇಟ್ಟು. ಇನ್ನೊಂದು ಭಗವಂತನ ಪೂಜೆ ಮಾಡಬೇಕಾದ್ರೆ